ನಮಸ್ಕಾರ. ಇವತ್ತು ಭಾರತೀಯ ಸಾಕ್ಷ್ಯ ಅಧಿನಿಯಮದ ಘಟಕ 4ರ ಕೊನೆಯ ವಿಡಿಯೋವನ್ನು ಮಾಡ್ತಾ ಇದ್ದೀನಿ. ಐ ಆಮ್ ಆ್ಯಕ್ಚುಲಿ ಟುಡೇ ಡಿಸ್ಕಸಿಂಗ್ ದ ಲಾಸ್ಟ್ ವಿಡಿಯೋ ಆಫ್ ಯೂನಿಟ್ 4 ಆ್ಯಂಡ್ ಇನ್ ಯೂನಿಟ್ 4 we have only 2 items, and one of the important item in that is the estoppel. Therefore, I have dealt this estoppel in a detailed way, and today I am discussing this estoppel on these grounds. One is, what are all the exceptions that are available to estoppel? ಎಲ್ಲ ಸಂದರ್ಭದಲ್ಲಿಯೂ ನಿಮ್ಮ ಈ ಪ್ರತಿಬಂಧದ ತತ್ವ ಅನ್ವಯ ಆಗೋದಿಲ್ಲ. Estoppel is not applicable in all cases. There are certain specific exceptions. ಅಪವಾದಗಳಿದ್ದಾವೆ, ಅವುಗಳನ್ನು ನೀವು ನೋಡಬೇಕು. ಎನದರ್ ಥಿಂಗ್, ಇನ್ ಯುವರ್ ಸಿಲೆಬಸ್ ದೇ ಹ್ಯಾವ್ ರೆಫರ್ಡ್ ಟು ಅಬೌಟ್ ರೆಸ್ ಜುಡಿಕೇಟಾ ಕಂಪೇರಿಂಗ್ ವಿತ್ ಇಸ್ಟಾಪಲ್. ರೆಸ್ ಜುಡಿಕೇಟಾ ಮತ್ತು ಇಸ್ಟಾಪಲ್ ಈ ಎರಡು ವಿಷಯಗಳನ್ನು ಹೇಗೆ ನಾವು ಕಂಪೇರ್ ಮಾಡ್ಬೋದು, ಅವುಗಳಲ್ಲಿ ಇರ್ತಕ್ಕಂಥ ವ್ಯತ್ಯಾಸ ಏನು, ಅವುಗಳಲ್ಲಿ ಇರ್ತಕ್ಕಂಥ ಸಾಮ್ಯತೆಗಳೇನು ಅಂತಕ್ಕಂಥದ್ದು, ಈ ಎರಡು ವಿಷಯವನ್ನು ನಾನು ಕವರ್ ಮಾಡಿದರೆ ನಿಮಗೆ ಸಿಲೆಬಸ್ನಲ್ಲಿ ಕೊಟ್ಟಂತಹ ಯೂನಿಟ್ 4ನ ಎಲ್ಲ ವಿಷಯಗಳು ಕವರ್ ಆದಂಗೆ ಆಗ್ತವೆ ಅಂದ್ಕೊಂಡು ಈ ಒಂದು ಪಾಠವನ್ನು ಪ್ರಾರಂಭ ಮಾಡೋಣ. ಸೊ ದೀಸ್ ಆರ್ ಆಲ್, ಫಸ್ಟ್ ಮೇನ್ ಥಿಂಗ್ ಯು ಹ್ಯಾವ್ ಟು ರಿಮೆಂಬರ್ ದೀಸ್ 6 ಸಿಚುವೇಶನ್ಸ್. ಈ 6 ಸಂದರ್ಭಗಳಲ್ಲಿ ನಮಗೆ ಇಸ್ಟಾಪಲ್ ತತ್ವವನ್ನು ಅನ್ವಯ ಮಾಡಲಿಕ್ಕೆ ಆಗೋದಿಲ್ಲ. ಒಂದನೇದು, ಇಸ್ಟಾಪಲ್ನ ಕಾನೂನಿನ ವಿರುದ್ಧವಾಗಿ ನಾವು ಅದನ್ನು ತೆಗೆದುಕೊಳ್ಳಿಕ್ಕಾಗೋಲ್ಲ. ವಿ ಕೆನಾಟ್ ಟೇಕ್ ಇಟ್ ಅಗೇನೆಸ್ಟ್ ಲಾ. ದೇರ್ ಇಸ್ ನೋ ಇಸ್ಟಾಪಲ್ ಅಗೇನೆಸ್ಟ್ ಸ್ಟ್ಯಾಚ್ಯೂಟ್. ಕಾನೂನಿನ ವಿರುದ್ಧವಾಗಿ ಇಸ್ಟಾಪಲ್ ಮಾಡೋಕ್ಕಾಗಲ್ಲ. ಆಮೇಲೆ ಮೈನರ್ ವಿಷಯದಲ್ಲಿ, ಅಪ್ರಾಪ್ತರ ವಿಷಯದಲ್ಲಿ ಅಥವಾ ಅನ್ಸೌಂಡ್ ಮೈಂಡ್ ಇರ್ತಕ್ಕಂತಹ ವ್ಯಕ್ತಿಯ ವಿಷಯದಲ್ಲಿ ಇಸ್ಟಾಪಲ್ ತೆಗೆದುಕೊಳ್ಳೋಕ್ಕಾಗೋದಿಲ್ಲ. ಆಮೇಲೆ ಕ್ರಿಮಿನಲ್ ಕೇಸ್ನಲ್ಲಿ ಎಕ್ಸೆಪ್ಟ್ ಇಶ್ಯೂ ಇಸ್ಟಾಪಲ್, ದೇರ್ ಇಸ್ ಒನ್ ಸಿಚುವೇಶನ್ ಕಾರ್ಡ್ ಇಶ್ಯೂ ಇಸ್ಟಾಪಲ್. ವೆರಿ ಇಂಪಾರ್ಟೆಂಟ್. ಎಕ್ಸಾಮಲ್ಲಿ ನಿಮಗೆ ಇಶ್ಯೂ ಇಸ್ಟಾಪಲ್ ಮೇಲೆ ಪ್ರಶ್ನೆ ಕೇಳ್ಬೋದು. ಇಟ್ ಈಸ್ ಸಚ್ ಎ ಪಿಕ್ಯುಲಿಯರ್ ಥಿಂಗ್. ಸಾಮಾನ್ಯವಾಗಿ ಅಪರಾಧಿಕ ಪ್ರಕರಣಗಳಲ್ಲಿ, ಕ್ರಿಮಿನಲ್ ಪ್ರಕರಣಗಳಲ್ಲಿ ಇಸ್ಟಾಪಲ್ ಅನ್ವಯ ಆಗೋದಿಲ್ಲ. ಯಾಕಂದರೆ ಅಲ್ಲಿ ನಮಗೆ ಸತ್ಯವೇ ಮುಖ್ಯ. ಇಸ್ಟಾಪಲ್ಲು ಸುಳ್ಳನ್ನು ಕೋರ್ಟಿನ ಮುಂದೆ ಸತ್ಯ ಮಾಡುತ್ತೆ, ಆದರೆ ಕ್ರಿಮಿನಲ್ ಜ್ಯೂರಿಸ್ಪ್ರುಡೆನ್ಸಲ್ಲಿ ಸತ್ಯವೇ ಬಹಳ ಮುಖ್ಯ. ಆದ್ದರಿಂದ ಇಸ್ಟಾಪಲ್ನ ಜನರಲ್ಲಿ ತೆಗೆದುಕೊಳ್ಳೋದಿಲ್ಲ. ಆಮೇಲೆ ಯಾವ ವ್ಯಕ್ತಿಗೆ ಇದನ್ನು ಕಲ್ತಿದ್ದೀವಿ ನಾವು, ಯಾವ ವ್ಯಕ್ತಿಗೆ ಆ ವಿಷಯದ ಬಗ್ಗೆ ಪೂರ್ಣ ನಾಲೆಜ್ ಇರ್ತದೋ ಅವನು ಇಸ್ಟಾಪಲ್ನ ರೆಸ್ಕ್ಯೂ ತೊಗೊಳಕ್ಕಾಗಲ್ಲ. ಅವನಿಗೂ ಗೊತ್ತಿರುತ್ತೆ ಇವನು ಸುಳ್ಳು ಹೇಳ್ತಾ ಇದ್ದಾನೆ ಅಂತ. ಆವಾಗ ಅವನು ಸುಳ್ಳು ಹೇಳೋ ವಿಷಯ ಗೊತ್ತಿದ್ದೂ ನೀವು ಸುಳ್ಳು ಹೇಳೋನು ನಂಬಿ ಕೆಲಸ ಮಾಡಿದರೆ ನಿಮಗೆ ಇಸ್ಟಾಪಲ್ ಸಿಗೋದಿಲ್ಲ. ನೋ ಇಸ್ಟಾಪಲ್ ಆನ್ ಕ್ವಶನ್ ಆಫ್ ಲಾ. ಎಸ್, ದೇರ್ ಆರ್ ಇಸ್ಟಾಪಲ್ ಈಸ್ ಓನ್ಲಿ ಫಾರ್ ಕ್ವಶನ್ ಆಫ್ ಫ್ಯಾಕ್ಟ್, ನಾಟ್ ಕ್ವಶನ್ ಆಫ್ ಲಾ. ಓಕೆ, ಯಾಕೆಂದರೆ ಇಸ್ಟಾಪಲ್ ಜ್ಯೂರಿಸ್ಪ್ರುಡೆನ್ಸ್ ಇರೋದೇ ಆನ್ ದ ಪ್ರಿನ್ಸಿಪಲ್ ಆಫ್ ಈಕ್ವಿಟಿ. ನೀವು ಈಕ್ವಿಟಿ ಕಾನ್ಸೆಪ್ಟ್ ತಿಳ್ಕೊಂಡ್ರೆ ಇಸ್ಟಾಪಲ್ಲು ಕ್ವಶನ್ ಆಫ್ ಲಾಗೆ ಯಾಕೆ ಬರೋದಿಲ್ಲ ಅನ್ನೋದು ಗೊತ್ತಾಗ್ತದೆ. ದೆನ್ ಯಾವುದೇ ಒಂದು ಸಾರ್ವಭೌಮದ ವಿಷಯದಲ್ಲಿ, ಆಮೇಲೆ ಸಾರ್ವಜನಿಕ ಹಿತಾಸಕ್ತಿಯ ವಿಷಯದಲ್ಲಿ ಇಸ್ಟಾಪಲ್ ಪ್ರಶ್ನೆ ಬಂದಾಗ ಸಾರ್ವಜನಿಕ ಹಿತಾಸಕ್ತಿಯೇ ಮೇಲೆ ಹೋಗುತ್ತೆ ಹೊರತು ಇಸ್ಟಾಪಲ್ ಅಲ್ಲ. ವಾಟ್ ಈಸ್ ಇಂಪಾರ್ಟೆಂಟ್ ಈಸ್ ಪಬ್ಲಿಕ್ ಇಂಟ್ರೆಸ್ಟ್. ನೆನ್ಪಿಟ್ಕೊಳ್ಳಿ, ಕಾನೂನು ಯಾವಾಗಲೂ ಇಟ್ ಆಲ್ವೇಸ್ ಓರಿಯೆಂಟ್ಸ್. ಏನದು ಕಾನೂನಿನ ಒಂದು ತತ್ವ ಏನಂತಂದರೆ ಮ್ಯಾಕ್ಸಿಮಮ್ ಹ್ಯಾಪಿನೆಸ್ ಆಫ್ ದ ಮ್ಯಾಕ್ಸಿಮಮ್ ಪೀಪಲ್ ಅಂತೀವಿ ನಾವು ಜ್ಯೂರಿಸ್ಪ್ರುಡೆನ್ಸಲ್ಲಿ. ಹಾಗಾಗಿ ಪಬ್ಲಿಕ್ ಇಂಟ್ರೆಸ್ಟ್ ಬಂದಾಗ ಇಂಡಿವಿಜುವಲ್ ಇಂಟ್ರೆಸ್ಟು ವ್ಯಾಲ್ಯೂ ಇಲ್ಲ. ದೇಶದ ಪ್ರಶ್ನೆ ಬಂದಾಗ ಇಂಡಿವಿಜುವಲ್ಗೆ ವ್ಯಾಲ್ಯೂ ಇಲ್ಲ. ಆದ್ದರಿಂದ ಅಲ್ಲಿ ನಾವು ಈ ಒಂದು ಕಾನ್ಸೆಪ್ಟನ್ನು ಅನ್ವಯಿಸೋದಿಲ್ಲ ಅಂತಕ್ಕಂಥದ್ದು. ದೆನ್ ಲಾಸ್ಟ್ಲಿ ಐ ವಿಲ್ ಡೂ ದಿಸ್. ಐ ಹ್ಯಾವ್ ಟೋಲ್ಡ್ ಯು ಕಂಪ್ಯಾರಿಟಿವ್ ಸ್ಟಡಿ ವಿತ್ ರೆಸ್ ಜುಡಿಕೇಟಾ ಆ್ಯಂಡ್ ಈವನ್ ಡಬಲ್ ಜಿಯೋಪಾಡಿ. ಇಶ್ಯೂ ಇಸ್ಟಾಪಲ್ ಬರೋದೇ ಡಬಲ್ ಜಿಯೋಪಾಡಿ ಪ್ರಶ್ನೆ. ಎರಡನ್ನೂ ನಾವು ಚರ್ಚೆ ಮಾಡ್ತೀವಿ. ಅಂದರೆ ಇಸ್ಟಾಪಲ್ಗೂ ಡಬಲ್ ಜಿಯೋಪಾಡಿಗೆ ಏನು ಸಂಬಂಧ, ಇಸ್ಟಾಪಲ್ಗೂ ರೆಸ್ ಜುಡಿಕೇಟಾಗೂ ಏನು ಸಂಬಂಧ ಅನ್ನುವಂತಹ ಪರಿಕಲ್ಪನೆಯನ್ನು ನಿಮಗೆ ಇವತ್ತು ನಾನು ಬಿಡಿಸಿ ಹೇಳಲಿದ್ದೇನೆ. ಸೊ ದೀಸ್ ಥಿಂಗ್ಸ್ ಆರ್ ಜಸ್ಟ್ ಯು ಹ್ಯಾವ್ ಟು ರಿಮೆಂಬರ್ ಕಾನ್ಸೆಪ್ಚುಯಲಿ. ಇವುಗಳನ್ನು ನೀವು ಎಕ್ಸೆಪ್ಷನ್ಸ್ ಕೇಳಿಬಿಟ್ರೆ ನೀವು ಒಂದು 5-6 ಎಕ್ಸೆಪ್ಷನ್ಸ್ ಬರೀಬೇಕಾಗ್ತದೆ ಲಾಂಗ್ ಕ್ವಶನ್ಗೆ. 20 ಮಾರ್ಕ್ಸಿನ ಪ್ರಶ್ನೆಗೆ ಎಕ್ಸೆಪ್ಷನ್ಗಳನ್ನು
ಈ 6 ಎಕ್ಸೆಪ್ಷನ್ಗಳನ್ನು ಬರೀಬೇಕು, 6 ಅಪವಾದಗಳನ್ನು ಬರೀಬೇಕು. ಅದರಲ್ಲಿ ಮೊದಲನೇದ್ದು ಕಾನೂನಿನ ವಿರುದ್ಧವಾದಂತಹದ್ದು. ಕಾನೂನಿನ ವಿರುದ್ಧವಾದಂಥದ್ದು. ಈಗ ಸಿಗ್ನಲ್ ಜಂಪ್ ಮಾಡಬಾರ್ದು, ಸಿಗ್ನಲ್ ಜಂಪ್ ಮಾಡಬಾರ್ದು. ನೀವೇನು ಮಾಡ್ತೀರಿ, ಪೊಲೀಸ್ ನಿಂತಿರ್ತಾನೆ, ಹೋಗು ಪರವಾಗಿಲ್ಲ ಅಂತಾನೆ. ಆಮೇಲೆ CCTVನಲ್ಲಿ ನೀವು ಸಿಗ್ನಲ್ ಜಂಪ್ ಮಾಡಿದ್ದು ರೆಕಾರ್ಡ್ ಆಗಿ ನೋಟಿಸ್ ಬಂದರೆ, ನಾನು ಸ್ವಾಮಿ ಇಲ್ಲ ಪೊಲೀಸ್ ಹೋಗಂದ ಅದಕ್ಕೆ ನಾನು ಹೋಗಿದ್ದೀನಿ ಅಂತ ಹೇಳೋಕ್ಕಾಗಲ್ಲ. ಓಕೆ, ಕಾನೂನಿನ ವಿರುದ್ಧ ನೀವು ಯಾರೋ ಆಫೀಸರ್ ನಡ್ಕೊಳ್ಳಿ ಅಂದ್ರೆ ನಡ್ಕೋಬಾರ್ದು. ದಟ್ ಈಸ್ ಈ ಕಾನ್ಸೆಪ್ಟ್ ಆಫ್ ಇಸ್ಟಾಪಲ್. ಇಸ್ಟಾಪಲ್ ಕ್ಯಾನಾಟ್ ಬಿ ಯೂಸ್ಡ್ ಟು ಬೈಪಾಸ್ ಎಲ್ಲ ಸಿಗ್ನಲ್ ಜಂಪ್, ಡಿಫೀಟ್, ಓವರ್ ರೈಡ್ ಎಕ್ಸ್ಪ್ರೆಸ್ ಪ್ರೊವಿಷನ್ ಆಫ್ ದ ಲಾ. ಕಾನೂನಿನ ಪ್ರಾವಧಾನ ಏನಿದೆ ಅದನ್ನು ದುರ್ಬಳಕೆ ಮಾಡುವುದಕ್ಕೋಸ್ಕರ ನೀವು ಈ ಇಸ್ಟಾಪಲ್ ನಿಯಮವನ್ನು ಉಪಯೋಗಿಸ್ಲಿಕ್ಕಾಗೋದಿಲ್ಲ. ಎ ರಿಪ್ರೆಸೆಂಟೇಷನ್, ಪ್ರಾಮಿಸ್ ಆರ್ ಕಂಡಕ್ಟ್ ಕ್ಯಾನಾಟ್ ಮೇಕ್ ಎನ್ ಆ್ಯಕ್ಟ್ lawful if the statute itself is unlawful. If the statute itself declare it as unlawful. ನೀವು ಮಾಡುವಂತಹ ಒಂದು ಪ್ರಕ್ರಿಯೆಯನ್ನು ಕಾನೂನೇ ಹೇಳಿದೆ ಇದು ಕಾನೂನು ಬಾಹಿರ ಅಂತ, ಅದನ್ನು ಯಾರೋ ಒಬ್ಬರು ಆಫೀಸರ್ ಹೇಳಿದರು ಅಂಥೇಳಿ ಅದು ಕಾನೂನಾತ್ಮಕ ಆಗೋದಿಲ್ಲ. ಯಾವುದೇ ಹೇಳಿಕೆ, ಭರವಸೆ ಅಥವಾ ನಡವಳಿಕೆಯು ಒಂದು ಕೃತ್ಯವನ್ನು ಕಾನೂನುಬದ್ಧವಾಗಿಸಲು ಸಾಧ್ಯವಿಲ್ಲ. ಆ ಕೃತ್ಯವನ್ನು ಕಾನೂನು ಸ್ವತಃ ನಿಷೇಧಿಸಿದ್ದರೆ. ಒಂದು ಕಾನೂನನ್ನು ಯು ಡೋಂಟ್ ಜಂಪ್ ದ ಸಿಗ್ನಲ್ ಇಸ್ ದ ಲಾ. ಪೊಲೀಸ್ ಟೆಲ್ ಯು ಜಂಪ್ ಇಟ್, ಈವನ್ ದೆನ್ ಯು ಆರ್ ಪನಿಷಬಲ್. ಯು ಕೆನಾಟ್, ಪೊಲೀಸ್ ಕೆನಾಟ್ ಕಮ್ ಆ್ಯಂಡ್ ಟೆಲ್ ದ ಕೋರ್ಟ್ ನೋ ಐ ಹ್ಯಾವ್ ಟೋಲ್ಡ್, ಬಿಟ್ಬಿಡಿ ನೀವು ಅಂತ ಹೇಳೋಕ್ಕಾಗಲ್ಲ. ದಟ್ ಈಸ್ ದಿ ಕಾನ್ಸೆಪ್ಟ್ ಆಫ್ ದಿ ಐಡಿಯಾ ಆಫ್ ದಿಸ್ ಒನ್. ಅದಕ್ಕೇ ದ ರೂಲ್ ಆಫ್ ಇಸ್ಟಾಪಲ್ ಈಸ್ ಬೇಸ್ಡ್ ಆನ್ ಈಕ್ವಿಟಿ ಅಂತ ಹೇಳ್ತೀವಿ ನಾವು. ನೋಡಿ, ಈಕ್ವಿಟಿ ಬೇರೆ, ಈಕ್ವಾಲಿಟಿ ಬೇರೆ. ನಾ ಕಾನ್ಸ್ಟಿಟ್ಯೂಷನ್ ಪಾಠ ಮಾಡ್ಬೇಕಾದ್ರೆ ಹೇಳ್ತಿರ್ತೀನಿ. ಸಾಮಾನ್ಯ ಏನಾಗುತ್ತೆ ಅಂದರೆ, ನಾರ್ತ್ ಈಸ್ಟಿಗೆ ಜಾಸ್ತಿ ಫಂಡ್ ಕೊಡ್ತೀವಿ, ಕರ್ನಾಟಕದಲ್ಲಿ ಕಲ್ಯಾಣ ಕರ್ನಾಟಕಕ್ಕೆ ಜಾಸ್ತಿ ಫಂಡ್ ಕೊಡ್ತೀವಿ. ದಟ್ ಈಸ್ ಬೇಸ್ಡ್ ಆನ್ ಕಾನ್ಸೆಪ್ಟ್ ಆಫ್ ಈಕ್ವಿಟಿ. ಈ ಗಂಡ ಹೆಂಡತಿ ಮಧ್ಯೆ ಕೇಸ್ ನಡೀತದೆ, ಇಮಿಡಿಯೇಟ್ಲಿ ಕೋರ್ಟ್ ವಿಲ್ ಗ್ರ್ಯಾಂಟ್. CRPC 125 ಪ್ರಕಾರ ಮೇಂಟೆನೆನ್ಸ್ ಗ್ರ್ಯಾಂಟ್ ಮಾಡ್ತಾರೆ. ದಟ್ಸ್ ಅ ಕಾನ್ಸೆಪ್ಟ್ ಆಫ್ ಈಕ್ವಿಟಿ. ಯಾಕಂದರೆ ಆ ಹೆಣ್ಮಗಳು ಬದುಕಬೇಕು. ಅದಕ್ಕೆ ಇವತ್ತು ರೆವಲ್ಯೂಷನರಿ ಥಿಂಗ್ ಏನಿದೆ ಅಂತಂದರೆ, ಹೆಂಡತಿ ಗಳಿಸ್ತಾ ಇರ್ತಾರೆ, ಗಂಡಿಗೆ ಉತ್ಪನ್ನ ಇರೋಲ್ಲ. ದೆನ್ ಹಸ್ಬೆಂಡ್ ಆಲ್ಸೋ ಕ್ಯಾನ್ ಕ್ಲೇಮ್ ಮೇಂಟೆನೆನ್ಸ್. ದಟ್ ಈಸ್ ವಾಟ್ ಬೀಯಿಂಗ್ ಆರ್ಗ್ಯೂಡ್ ಬೈ ದ ಎಡ್ವೊಕೇಟ್ಸ್ ಇನ್ ದ ಕೋರ್ಟ್. ಯಾಕಂದರೆ ಹೆಂಡತಿ 2 ಲಕ್ಷ ಸಂಬಳ ಬರ್ತಿರುತ್ತೆ, ಗಂಡ ಏನು ಕೆಲಸ ಮಾಡ್ತಾ ಇರೋದಿಲ್ಲ. ದೆನ್ ಹಿ ಈಸ್ ಆಲ್ಸೋ ಡಿಪೆಂಡೆಂಟ್ ಆನ್ ಹಿಸ್ ವೈಫ್. ದಟ್ ಇಸ್ ದ ಪ್ರಿನ್ಸಿಪಲ್ ಆಫ್ ಈಕ್ವಿಟಿ. ದೇರ್ಫೋರ್ ಇಸ್ಟಾಪಲ್ ನ್ಯಾಯಸಮ್ಮತ ತತ್ವದ ಮೇಲೆ ಆಧಾರಿತವಾಗಿದೆ. ಇದಕ್ಕೆ ನಾವು ಈಕ್ವಿಟಿಗೆ ಏನಂತೀವಿ, ನ್ಯಾಯಸಮ್ಮತ ತತ್ವ ಅಂತ ಹೇಳ್ತೀವಿ. ಸೊ ಇದಕ್ಕೆ ನೀವು ಬೆಂಗಾಲ್ ಇಮ್ಯುನಿಟಿ ಕಂಪನಿ ವರ್ಸಸ್ ಸ್ಟೇಟ್ ಆಫ್ ಬಿಹಾರ್ ಈ ಕೇಸನ್ನು ಯೂಸ್ ಮಾಡ್ಬೋದು ನೀವು. ದ ಸ್ಟೇಟ್ ಕ್ಯಾನಾಟ್ ಯೂಸ್ ಎನಿ ಇಕ್ವಿಟೇಬಲ್ ಡಿಫೆನ್ಸ್ ಇನ್ಕ್ಲೂಡಿಂಗ್ ಇಸ್ಟಾಪಲ್ ಟು ವ್ಯಾಲಿಡೇಟ್ ಆನ್ ಅನ್ಕಾನ್ಸ್ಟಿಟ್ಯೂಷನಲ್ ಟ್ಯಾಕ್ಸ್. ನೋಡಿ, ಒಂದು ಟ್ಯಾಕ್ಸ್ ವ್ಯಾಲಿಡೇಷನ್ಗೋಸ್ಕರ ನೀವು ಟ್ಯಾಕ್ಸಿಂಗ್ ರೂಲ್ ಏನು ಹೇಳುತ್ತೆ? ಟ್ಯಾಕ್ಸಿಂಗ್ ರೂಲ್ ಆಲ್ವೇಸ್ ಸೇ ದ್ಯಾಟ್ ವಿದೌಟ್ ದ ಲಾ ಇಂಪೋಸಿಷನ್ ಆಫ್ ಟ್ಯಾಕ್ಸ್ ಈಸ್ ನಾಟ್ ಪರ್ಮಿಟೆಡ್. ಕಾನೂನು ಇಲ್ಲದೆ ಬರೇ ಸರ್ಕಾರಿ ಏನು ಹೇಳ್ತೀವಿ ನಾವು ಅದಕ್ಕೆ, ಎಕ್ಸಿಕ್ಯೂಟಿವ್ ಆರ್ಡರ್, ಸರ್ಕಾರದ ಆಜ್ಞೆಯ ಮೂಲಕ ನೀವು ಟ್ಯಾಕ್ಸೇಷನ್ ಮಾಡೋಕ್ಕೆ ಬರೋದಿಲ್ಲ. ಟ್ಯಾಕ್ಸ್ ಹ್ಯಾಸ್ ಟು ಬಿ ಥ್ರೂ ದಿ ಲಾ ಎನಾಕ್ಟೆಡ್ ಬೈ ಲೆಜಿಸ್ಲೇಚರ್ ಓನ್ಲಿ. ಶಾಸಕಾಂಗ ಕಾನೂನಿನ ಮೂಲಕ, ಕಾಯ್ದೆಯನ್ನು ಪಾಸ್ ಮಾಡುವ ಮೂಲಕ ಮಾತ್ರ ನಾವು ತೆರಿಗೆಯನ್ನು ವಿಧಿಸಲು ಸಾಧ್ಯವಿದೆ. ದಟ್ ಈಸ್ ದಿ ರೂಲ್ ಆಫ್ ಅವರ್ ಕಾನ್ಸ್ಟಿಟ್ಯೂಷನ್. ದಟ್ ಈಸ್ ದಿ ರೂಲ್ ಗಿವನ್ ಇನ್ ಅವರ್ ಕಾನ್ಸ್ಟಿಟ್ಯೂಷನ್. ಆದ್ದರಿಂದ ಅದನ್ನು ನಾವು ಚೇಂಜ್ ಮಾಡೋಕ್ಕಾಗೋದಿಲ್ಲ, ಅದು ಇಸ್ಟಾಪಲ್ ಒಳಗೆ ಬರೋದಿಲ್ಲ ಅಂತ. ಇಲ್ಲೊಂದು ಎಕ್ಸಾಂಪಲ್, ಸಪೋಸ್ ಎ ಲಾ ರಿಕ್ವೈರ್ ದ್ಯಾಟ್ ಎ ಪರ್ಟಿಕ್ಯುಲರ್ ಟ್ಯಾಕ್ಸ್ ಮಸ್ಟ್ ಬಿ ಪೇಡ್. ನೀವು ಟ್ಯಾಕ್ಸ್ ಪೇಮೆಂಟ್ ಮಾಡಲೇಬೇಕು ಅಂತಕ್ಕಂಥ ಒಂದು ಕಾನೂನು ಇತ್ತಂತ ಇಟ್ಕೊಳ್ಳಿ. ಹಿಯರ್ ವಾಟ್ ಈಸ್ ದ ವರ್ಡ್ ಯೂಸ್ಡ್? ಲಾ. ದಿಸ್ ಈಸ್ ವೆರಿ ಇಂಪಾರ್ಟೆಂಟ್. ದೆನ್ ಎ ಗವರ್ಮೆಂಟ್ ಆಫೀಸರ್ ವಿದೌಟ್ ಸ್ಟ್ಯಾಚ್ಯುಟರಿ ಅಥಾರಿಟಿ ಪ್ರಾಮಿಸಸ್ ಎ ಪರ್ಸನ್ ಯು ನೀಡ್ ನಾಟ್ ಪೇ ಟ್ಯಾಕ್ಸ್. ಅವ್ನು ಹೇಳ್ತಾನೆ, ಬಿಡ್ರಿ ಸರ್ ನೀವು ಟ್ಯಾಕ್ಸ್ ಕೊಡೋದು ಬೇಡ ಅಂತ. ಆಮೇಲೆ ಗೌರ್ಮೆಂಟು 1 ವರ್ಷ ಆದಮೇಲೆ ವೆರಿಫಿಕೇಷನ್ ಮಾಡಿ ಟ್ಯಾಕ್ಸ್ ಇಂಪೋಸ್ ಮಾಡುತ್ತೆ. ಗೌರ್ಮೆಂಟ್ ವಿಲ್ ಇಂಪೋಸ್ ಎ ಟ್ಯಾಕ್ಸ್. ಯು ಕ್ಯಾನಾಟ್ ಸೇ ಅವ್ರು ನನಗೆ ಟ್ಯಾಕ್ಸ್ ಕೊಡಬೇಡ ಅಂತ ಹೇಳಿದ್ರು, ಅದಕ್ಕೆ ನಾನು ಕೊಡೋದಿಲ್ಲ. ಯು ಕ್ಯಾನಾಟ್ ರಿಲೈ ಆನ್ ಹೀಸ್ ರಿಪ್ರೆಸೆಂಟೇಷನ್. ಸಿವಿಲ್ ಕೇಸ್ ಆದರೆ ಯು ವುಡ್ ಹ್ಯಾವ್ ರಿಲೈಡ್ ಆನ್ ಹೀಸ್
representation. And the court would have given you the relief. Here, relief will not will be given. The taxpayer cannot argue that the government is stopped by estoppel of government officer because of the officer's promise was contrary to law. ಆ ವ್ಯಕ್ತಿ ನಿಮಗೇನು ಕೊಟ್ಟಿದ್ದಾನಲ್ಲ, ದಟ್ ಈಸ್ ಅವನು ಕೊಟ್ಟಂತಹ ಭರವಸೆ, ರಿಪ್ರೆಸೆಂಟೇಷನ್, ಸ್ಟೇಟ್ಮೆಂಟ್, ಇಟ್ ಈಸ್ ಕಾಂಟ್ರರಿ ಟು ದ ಲಾ. ಯಾವ ಸ್ಟೇಟ್ಮೆಂಟ್ ಕಾಂಟ್ರರಿ ಟು ದ ಲಾ ಇದೆಯೋ ಅಲ್ಲಿ ಇಸ್ಟಾಪಲ್ ತತ್ವ ಅಪ್ಲೈ ಆಗೋದಿಲ್ಲ. ಲಾ ಓನ್ಲಿ ಅಪ್ಲೈಸ್ ಇನ್ ಇಟ್ಸ್ ಟ್ರೂ ಸ್ಪಿರಿಟ್ ಅಂತಕ್ಕಂಥದ್ದು ಒಂದನೇ ಅಪವಾದ. ರೈಟ್. ಇದಕ್ಕೆ ಸಂಬಂಧಪಟ್ಟಂಥ ಒಂದು ಪ್ರಕರಣ ಇದು. ಕಸಿಂಕಾ ಟ್ರೇಡಿಂಗ್ ವರ್ಸಸ್ ಯೂನಿಯನ್ ಆಫ್ ಇಂಡಿಯಾ ಪ್ರಕರಣದಲ್ಲಿ ಈ ವಿಷಯವನ್ನು ಚರ್ಚೆ ಮಾಡಲಾಗಿದೆ. ಏನು? ಪ್ರಾಮಿಸರಿ ಸ್ಟಾಪಲ್ ಕೆನಾಟ್ ಕಂಪೆಲ್ ದ ಗೌರ್ಮೆಂಟ್ ಟು ಆ್ಯಕ್ಟ್ ಕಾಂಟ್ರರಿ ಟು ದ ಲಾ. ಅದರ ಕಂಟೆಂಟ್ಸನ್ನು ನಾನು ಇಲ್ಲಿ ಬರೆದಿದ್ದೀನಿ. ಅದರ ಎಕ್ಸ್ಪ್ಲನೇಷನ್ ಏನು ಬೇಕಾಗಿಲ್ಲ, ನೀವು ಈ ತತ್ವವನ್ನು ಬರಿಬೋದು. ಇಲ್ಲಿ ಏನು ಮಾಡ್ತಾರೆ, ಮೊದಲು ನಿಮಗೆ ಟ್ಯಾಕ್ಸಿಂಗ್ ಎಕ್ಸಮ್ಷನ್ ಕೊಡ್ತೀನಿ ಅಂತ ಹೇಳಿ ಒಂದು ಆರ್ಡರ್ ಹೊರಡಿಸ್ತಾರೆ. ಆಮೇಲೆ ಟ್ಯಾಕ್ಸ್ ಇಂಪೋಸ್ ಮಾಡ್ತಾರೆ. ಓಕೆ, ಇಲ್ಲ ನೀವು ಎಕ್ಸಮ್ಷನ್ ಕೊಟ್ಟಿದ್ರಿ, ನನಗೆ ಈಗ ಇಂಪೋಸ್ ಮಾಡೋಕ್ಕಾಗಲ್ಲ ಅಂತ ಹೇಳೋಕ್ಕಾಗಲ್ಲ. ಯಾಕೆಂದರೆ ಆ ಎಕ್ಸಮ್ಷನ್ ಕೊಡುವ ಅಧಿಕಾರ ಅವ್ರಿಗೆ ಇರೋದಿಲ್ಲ. ಟ್ಯಾಕ್ಸ್ನ ಎಕ್ಸಮ್ಷನ್ ಕೊಡುವ ಅಧಿಕಾರ ಇರೋದಿಲ್ಲ. ದಟ್ ಈಸ್ ಎನ್ ಅನ್ಆಥರೈಸ್ಡ್ ಆರ್ಡರ್. ಆವಾಗ ಅದೇನಾದ್ರು ಕಾನೂನು ಮುಖಾಂತರ ಎಕ್ಸಮ್ಷನ್ ಕೊಟ್ಟಿದ್ರೆ ಇಟ್ ವಾಸ್ ಪಾಸಿಬಲ್. ಬಟ್ ದೇ ಹ್ಯಾವ್ ಗಿವನ್ ಇಟ್ ಆನ್ ದ ಎಕ್ಸಿಕ್ಯೂಟಿವ್ ಆರ್ಡರ್. ಅದು ಆಗೋದಿಲ್ಲ ಅನ್ನೋದು ಇದರ ಅರ್ಥ. ರೈಟ್. ದೆನ್ ಯೂನಿಯನ್ ಆಫ್ ಇಂಡಿಯಾ ವರ್ಸಸ್ ಗಾಡ್ಫ್ರೇ ಫಿಲಿಪ್ ಇಂಡಿಯಾ, ಇದು ಒಂದು ಕೇಸು. ದಿಸ್ ಇಸ್ ಆಲ್ಸೋ ಎನದರ್ ಕೇಸ್. ಈ ಕೇಸಲ್ಲಿ ಅದನ್ನೇ ಹೇಳ್ತಾರೆ, ಪ್ರಾಮಿಸರಿ ಸ್ಟಾಪಲ್ ಮೇ ಅಪ್ಲೈ ಅಗೇನ್ಸ್ಟ್ ಗೌರ್ಮೆಂಟ್ ಬಟ್ ಕೆನಾಟ್ ರಿಕ್ವೈರ್ ದ ಗೌರ್ಮೆಂಟ್ ಟು ವೈಲೇಟ್ ದ ಸ್ಟ್ಯಾಚ್ಯೂಟರಿ ಪ್ರೊವಿಷನ್ಸ್. ಅಂದರೆ ಗೌರ್ಮೆಂಟ್ ಮೇಲೆ ನೀವು ಪ್ರಾಮಿಸರಿ, ನಾವು ಕಾನ್ಸ್ಟಿಟ್ಯೂಷನ್ ಲಾನಲ್ಲಿ ಓದಿದ್ದೀವಿ. ಸಿ ಗೌರ್ಮೆಂಟ್ಸ್ ಲಯಬಿಲಿಟಿ ಇನ್ ಥಾಟ್ಸ್ ಆ್ಯಂಡ್ ಕಾಂಟ್ರಾಕ್ಟ್ಸ್. ಓಕೆ, ಇನ್ ಕಾಂಟ್ರಾಕ್ಟ್ಸ್ ದೇ ಆರ್ ಆಲ್ಸೋ ಎಲಿಜಿಬಲ್ like a ordinary person. According to Article 300, government is a legal person. ಇದೊಂದು ಲೀಗಲ್ ಪರ್ಸನ್ ಆಗಿರೋದ್ರಿಂದ ಪ್ರಾಮಿಸರಿ ಸ್ಟಾಪಲ್ ಅವರಿಗೂ ಅಪ್ಲೈ ಆಗುತ್ತೆ. ಆದರೆ ಯಾವ ಸಂದರ್ಭದಲ್ಲಿ ಸರ್ಕಾರ ಕಾನೂನಿಗೆ ವಿರುದ್ಧವಾದಂತಹ ರಿಪ್ರೆಸೆಂಟೇಷನ್ ಮಾಡಿರುತ್ತೆ, ವೈಲೇಟ್ ಸ್ಟ್ಯಾಚ್ಯೂಟರಿ ಪ್ರೊವಿಷನ್ಸ್, ಅಂಥ ಸಂದರ್ಭದಲ್ಲಿ ಆಗೋದಿಲ್ಲ. ಇನ್ ಆಲ್ ಅದರ್ ಸ್ಟೇಜಸ್ ಇಟ್ ಈಸ್ ಪಾಸಿಬಲ್. ನೀವು ಬಿ ಕೆ ಮಂಡಲ್ ಕೇಸ್ ಓದಿದರೆ ಗೊತ್ತಾಗುತ್ತೆ. ನೋ ಡೌಟ್ ಅದರಲ್ಲಿ ಸೆಕ್ಷನ್ 70 ಆಫ್ ದ ಇಂಡಿಯನ್ ಕಾಂಟ್ರಾಕ್ಟ್ ಆ್ಯಕ್ಟ್ ತೊಗೊಂಡಿದ್ದಾರೆ. ಈವನ್ ಈ ಕಾನ್ಸೆಪ್ಟನ್ನು ನಾವಲ್ಲಿ ಕಂಪೇರ್ ಮಾಡ್ಬೋದು. ಅವರು ಏನು ಮಾಡ್ತಾರೆ, ಕಾಂಟ್ರರಿ ಟು ದ ಲಾ ಒಂದು ಬಿಲ್ಡಿಂಗ್ ಕಟ್ಟಿರ್ತಾನೆ, ಕಾಂಟ್ರಾಕ್ಟ್. ದಟ್ಸ್ ಆ್ಯಕ್ಚುಲಿ ಇಟ್ಸ್ ನಾಟ್ ಲಾ ರಿಲೇಟೆಡ್. ಡೋಂಟ್ ಟೇಕ್ ಇಟ್. ಐ ಥಿಂಕ್ ಐ ಆಮ್ ಮಿಸ್ಕೋಟಿಂಗ್ ಇಟ್, ಸಾರಿ. ಎಸ್. ನೆಕ್ಸ್ಟ್, ನೋ ಇಸ್ಟಾಪಲ್ ಅಗೇನ್ಸ್ಟ್ ಎ ಮೈನರ್. ನೀವು ಆಲ್ರೆಡಿ ಕಾಂಟ್ರಾಕ್ಟ್ ಲಾನಲ್ಲಿ ಓದಿದ್ದೀರಿ. ಮೊಹರಿ ಬಿಬಿ ವರ್ಸಸ್ ಧರ್ಮೋದಾಸ್ ಘೋಷ್ ಅಂತಕ್ಕಂತಹ ಪ್ರಕರಣ. ಮೈನರ್ಸ್ ಕಾಂಟ್ರಾಕ್ಟ್ ಈಸ್ ಆಲ್ವೇಸ್ ವಾಯ್ಡ್ ಆಫ್ ಇನಿಷ್ಯೂ ಅಂತೀವಿ. ಆದ್ದರಿಂದ ಅವನು ಕೊಟ್ಟಂತಹ ಹೇಳಿಕೆಯ ಮೇಲೆ ನೀವೇನಾದರೂ, ಬಾಲಕ ಕೊಟ್ಟಂತಹ ಹೇಳಿಕೆಯ ಮೇಲೆ ನೀವೇನಾದ್ರು ಮಾಡಿದರೆ ನಿಮ್ಗೆ ಇಸ್ಟಾಪಲ್ನ ಬೆನಿಫಿಟ್ ಸಿಗೋದಿಲ್ಲ. ಸೊ ಅದಕ್ಕೆ ನೀವೇನು ಮಾಡಬೇಕು, ಇದನ್ನು ಬರೀಬೇಕಾದ್ರೆ ನೀವು ಸೆಕ್ಷನ್ 11 ಆಫ್ ದ ಇಂಡಿಯನ್ ಕಾಂಟ್ರಾಕ್ಟ್ ಆ್ಯಕ್ಟ್ ರೆಫರ್ ಮಾಡ್ಬೋದು. ದೆನ್ ಯು ಕ್ಯಾನ್ ರೆಫರ್ ಮೊಹರಿ ಬಿಬಿ ಕೇಸ್. ಮೊಹರಿ ಬಿಬಿ ಕೇಸ್ನ ನೀವು ಓದಿದ್ದೀರಿ. ಓಕೆ, ಅವನು ಬಾಲಕ ಏನು ಮಾಡಿರ್ತಾನೆ, ಸುಳ್ಳು ಹೇಳಿ ಸಾಲ ತೊಗೊಂಡಿರ್ತಾನೆ. ಆ ಸಾಲ ತೀರಿಸಬೇಕಾದ್ರೆ ನಾನು ಬಾಲಕ ಅಂತ ಹೇಳ್ತಾನೆ. ಕೋರ್ಟ್ ಏನು ಹೇಳುತ್ತೆ, ಇಲ್ಲ, ಇಟ್ ಈಸ್ ವಾಯ್ಡ್ ಆಫ್ ಇನಿಷ್ಯೂ. ಎಸ್ಟಾಪಲ್ ಈಸ್ ಆಲ್ಸೋ ವಾಯ್ಡ್, ನಾಟ್ ಅಪ್ಲಿಕೇಬಲ್ ಇನ್ ಕೇಸ್ ಆಫ್ ಮೈನರ್ಸ್ ಅನ್ನೋದನ್ನು ನೀವು ಅರ್ಥ ಮಾಡ್ಕೋಬೇಕು. ದೆನ್ ಕ್ರಿಮಿನಲ್ ಕೇಸಸ್, ದಿಸ್ ಈಸ್ ವೆರಿ ಇಂಪಾರ್ಟೆಂಟ್. ಐ ಥಿಂಕ್ ಒಂದು ಲಾಂಗ್ ಆನ್ಸರ್ ಕ್ವಶನ್ ಇದ್ರ ಮೇಲೆ ಕ್ರಿಯೇಟ್ ಮಾಡ್ಬೋದು. ಏನು, ವೆದರ್ ದಿ ಡಾಕ್ಟ್ರಿನ್ ಆಫ್ ಇಸ್ಟಾಪಲ್ ಈಸ್ ಅಪ್ಲಿಕೇಬಲ್ ಇನ್ ಕ್ರಿಮಿನಲ್ ಕೇಸಸ್. ಇಲ್ಲಿ ಏನಾಗುತ್ತೆ ಅಂತಂದರೆ, ಇಫ್ ಯು ರೀಡ್ ದಿ ಸೆಕ್ಷನ್, ಐ ವಿಲ್ ಮೇಕ್ ಇಟ್ ಲಿಟಲ್ ಬಿಗರ್, ರೈಟ್. 121 ಇಸ್ಟಾಪಲ್ ಬಗ್ಗೆ ಮಾತಾಡುತ್ತೆ. 121 ಇಸ್ಟಾಪಲ್ ಬಗ್ಗೆ ಮಾತಾಡುತ್ತೆ. ಇದನ್ನು ನೀವು ನೋಡಿದಾಗ, ಇಫ್ ಯು ಸಿ ದಿಸ್, ಇಲ್ಲಿ ಇನ್ ಎನಿ ಶೂಟ್ ಆರ್ ಪ್ರೊಸೀಡಿಂಗ್ ಅಂತ ಶಬ್ದವನ್ನು ಯೂಸ್ ಮಾಡಿದ್ದಾರೆ. ಅಂದರೆ ನಾವು ಶೂಟ್ ಅಥವಾ ಪ್ರೊಸೀಡಿಂಗ್ ಅಂತ ಹೇಳಿ ನಾವು ಇದನ್ನು ನೋಡಿದಾಗ ನಮಗನ್ಸುತ್ತೆ ಕ್ರಿಮಿನಲ್ನಲ್ಲೂ ಅದು ಯೂಸ್ ಆಗುತ್ತೆ ಅಂತ. ಬಟ್ ಕ್ರಿಮಿನಲ್ ಜ್ಯೂರಿಸ್ಪ್ರುಡೆನ್ಸ್ಗೆ ಹೋದಾಗ ಎಲ್ಲ ಸಂದರ್ಭದಲ್ಲಿ ಯೂಸ್ ಆಗಲ್ಲ. ಅದು ಕ್ರಿಮಿನಲ್ ಪ್ರೊಸೀಡಿಂಗ್ಸ್ನಲ್ಲಿ ಯೂಸ್ ಆಗ್ಬೋದು, ಬಟ್ ಯಾವ ಸಂದರ್ಭದಲ್ಲಿ ಯೂಸ್ ಆಗುತ್ತೆ, ಯಾವ ಸಂದರ್ಭದಲ್ಲಿ ಯೂಸ್ ಆಗೋದಿಲ್ಲ ಅನ್ನುವಂತಹ ನಿಖರವಾದ ಚರ್ಚೆಯನ್ನು ನಾನು ಇಲ್ಲಿ ಮಾಡಿದ್ದೀನಿ. ಇಸ್ಟಾಪಲ್ ಈಸ್ ಮೇನ್ಲಿ ಎ ರೂಲ್ ಆಫ್ ಸಿವಿಲ್
ಎವಿಡೆನ್ಸ್. ನೋಡಿ, ಅತಿ ಪ್ರಮುಖವಾಗಿ ನಾವು ಇದನ್ನೇನು ಮಾಡ್ತೀವಿ, ದಿವಾನಿ ವ್ಯಾಜ್ಯಗಳಿಗೆ ಮಾತ್ರ ತಗೋತೀವಿ. ದಿವಾನಿ ವ್ಯಾಜ್ಯ ಯಾಕೆ ಹೇಳಿ, ಇಲ್ಲಿ ಸಮನ್ವಯತೆ, ಈಕ್ವಿಟಿ ಅಂದರೆ ನ್ಯಾಯಿಕ ಸಮನ್ವಯತೆಗೋಸ್ಕರ ವಿ ಆರ್ ಟೇಕಿಂಗ್ ಇಟ್ ಫಾರ್ ದ ಈಕ್ವಿಟಿ ಪರ್ಪಸ್. ಈಕ್ವಿಟಿ, ಈ ಈಕ್ವಿಟಿ ಅಂತಕ್ಕಂಥ ಕಾನ್ಸೆಪ್ಟು ಅಪರಾಧ ಮಾಡೋರ ವಿಷಯದಲ್ಲಿ ಬರೋದಿಲ್ಲ. ಅಪರಾಧ ಮಾಡಿದವರು ಅಪರಾಧಿಗಳೇ, ಆರೋಪಿಗಳೇ, ಅವರು ಕ್ರಿಮಿನಲ್ಗಳೇ. ಆ ಉದ್ದೇಶಕ್ಕಾಗಿ ನಮಗೆ ಯಾರೋ ಕೊಲೆ ಮಾಡಂದ್ರು ಅದಕ್ಕೆ ನಾನು ಮಾಡೀನಿ ಅಂಥೇಳಿ ಇಸ್ಟಾಪಲ್ ತೊಗೊಳಕ್ಕೆ ಬರೋದಿಲ್ಲ. ದಟ್ ಈಸ್ ನಾಟ್ ಪರ್ಮಿಟೆಡ್ ಎಟ್ ಆಲ್. ಆದರೆ ನಮ್ಮ ಲೀಗಲ್ ಪ್ರೊಸೀಡಿಂಗ್ಸ್ ಹೆಂಗಿದಾವೆ ಅಂದರೆ ಕೆಲವು ಸಂದರ್ಭದಲ್ಲಿ ಇಸ್ಟಾಪಲ್ ಕೊಡ್ತೀವಿ. ಅದಕ್ಕೆ ನಾವು ಇಶ್ಯೂ ಇಸ್ಟಾಪಲ್ ಅಂತೀವಿ. ದಟ್ ಈಸ್ ಕಾಲ್ಡ್ ಇಶ್ಯೂ ಇಸ್ಟಾಪಲ್. ನೋಡೋಣ ಇಶ್ಯೂ ಇಸ್ಟಾಪಲ್ ಅಂದ್ರೇನು ಅಂತ ನೋಡೋಣ. ಇಶ್ಯೂ ಇಸ್ಟಾಪಲ್ ಅಂತಕ್ಕಂಥ ಒಂದು ಕಾನ್ಸೆಪ್ಟ್ ಬರುತ್ತೆ. ಇದಕ್ಕೆ ಹೊರತಾಗಿ ಏನಾಗಿದೆ, ಅಪರಾಧಿಕ ಪ್ರಕರಣಗಳಲ್ಲಿ ಇಸ್ಟಾಪಲ್ ಅನ್ವಯ ಆಗುವುದಿಲ್ಲ ಅನ್ನೋದನ್ನು ನೀವು ಗಮನದಲ್ಲಿ ಇಟ್ಕೊಂಡ್ಬಿಡಿ. ರೈಟ್, ನೌ ಯು ಸಿ ವೈ ಇಟ್ ಈಸ್ ದ ರೀಸನ್. ಎ ಪರ್ಸನ್ಸ್ ಪ್ರೀವಿಯಸ್ ಸ್ಟೇಟ್ಮೆಂಟ್, ಅಡ್ಮಿಷನ್ ಆರ್ ರಿಪ್ರೆಸೆಂಟೇಷನ್ ಕೆನಾಟ್ ರಿಪ್ಲೇಸ್ ದ ರಿಕ್ವೈರ್ಮೆಂಟ್ ಆಫ್ ಪ್ರೂವಿಂಗ್ ಗಿಲ್ಟ್. ಇದರಿಂದ ನಮ್ಮ ಉದ್ದೇಶ ಏನು, ಆ ವ್ಯಕ್ತಿ ಅಪರಾಧವನ್ನು ಮಾಡಿರುವನು ಎಂದು ಸಾಬೀತುಪಡಿಸುವ ಉದ್ದೇಶಕ್ಕೆ ಇಸ್ಟಾಪಲ್ ಸಂಬಂಧ ಇಲ್ಲ. ಆದ್ದರಿಂದ ಇಸ್ಟಾಪಲ್ ನಾವು ಉಪಯೋಗ ಮಾಡೋಕ್ಕೆ ಆಗೋಲ್ಲ. ದ ಪ್ರಿನ್ಸಿಪಲ್ ಆಫ್ ಫೇರ್ನೆಸ್ ಆ್ಯಂಡ್ ಜಸ್ಟಿಸ್ ರಿಕ್ವೈರ್ ದ್ಯಾಟ್ ಕ್ರಿಮಿನಲ್ ಲಯಬಿಲಿಟಿ ಮಸ್ಟ್ ಬಿ ಎಸ್ಟಾಬ್ಲಿಷ್ಡ್ ಇಂಡಿಪೆಂಡೆಂಟ್ಲಿ. ಅದಕ್ಕೆ ಬೇರೆ ಅದು ಇದು ಇಫ್ಸ್ ಬಟ್ಸು ಇಲ್ಲೇ ಇಲ್ಲ. ಅದು ಸ್ವತಂತ್ರವಾಗಿ ಸತ್ಯ ಹೊರಗೆ ಬರಬೇಕು. ದ ಓನ್ಲಿ ಪರ್ಪಸ್ ಇನ್ ಕ್ರಿಮಿನಲ್ ಜೂರಿಸ್ಪ್ರುಡೆನ್ಸ್ ಈಸ್ ಟು ಫೈಂಡ್ ಔಟ್ ದ ಟ್ರೂತ್ ಅಬೌಟ್ ಫ್ಯಾಕ್ಟ್ ಇನ್ ಇಶ್ಯೂ. ಈ ಫ್ಯಾಕ್ಟ್ ಇನ್ ಇಶ್ಯೂ ಹೌದೋ ಅಲ್ವಾ, ಈಸ್ ಇಟ್ ಯಸ್ ಆರ್ ಈಸ್ ಇಟ್ ನೋ, ಈಸ್ ದ ವೆರಿ ಇಂಪಾರ್ಟೆಂಟ್ ಫ್ಯಾಕ್ಟರ್ ಎಲ್ಲಿ ಕ್ರಿಮಿನಲ್ ಪ್ರಕರಣದಲ್ಲಿ. ಆದ್ದರಿಂದ ನಾವು ಇಸ್ಟಾಪಲ್ನ ಯೂಸ್ ಮಾಡೋದಿಲ್ಲ. ರೈಟ್, ನೆಕ್ಸ್ಟ್ ಇದಕ್ಕೆ ಸಂಬಂಧಪಟ್ಟಂಥ ಒಂದು ಪ್ರಮುಖವಾದಂತಹ ಪ್ರಕರಣ ಇದು. ಈ ಪ್ರಕರಣವನ್ನು ನೀವು ಸೈಟೇಷನ್ ಮಾಡ್ಬೋದು. ಪ್ರೀತಮ್ ಸಿಂಗ್ ಪ್ರಕರಣ ಅಂತ ಹೇಳ್ತೀವಿ ನಾವು. ಪ್ರೀತಮ್ ಸಿಂಗ್ ವರ್ಸಸ್ ಸ್ಟೇಟ್ ಆಫ್ ಪಂಜಾಬ್. ಎರಡು ಸೈಮಲ್ಟೇನಿಯಸ್ ಕೇಸ್ ನಡೀತವೆ ಇಲ್ಲಿ, ಎರಡು ಪ್ರಕರಣ ನಡೀತವೆ. ಎಸ್ಪೆಷಲಿ ಈ ಪ್ರಕರಣನ ನಾನು ಓದಬೇಕಾದ್ರೆ ನನಗೀಗ ಸದ್ಯದ ಮೋಸ್ಟ್ಲಿ ಇವತ್ತು ಜಜ್ಮೆಂಟ್ ಬರುತ್ತೆ ಅಂತ ಕಾಣುತ್ತೆ. ನಮ್ಮ ಭಾರತ ದೇಶದಲ್ಲಿ ಸುಪ್ರಸಿದ್ಧ IAS ಕೋಚ್ ಅಥವಾ ಯೂಟ್ಯೂಬ್ ಕೋಚರ್ ಖಾನ್ ಸರ್ ಅಂತ ಹೇಳ್ತೀವಿ ನಾವು. ಅವರ ವಿಷಯದಲ್ಲಿ ಎರಡು ಅಪರಾಧ ಇದೆ. ಖಾನ್ ಸರ್ ವಿಷಯದಲ್ಲಿ ದೇರ್ ಆರ್ 2 in the FIR. One is Arms Act. Second one is on murder, on attempt to murder. ಎರಡು ಚಾರ್ಜಸ್ ಇದೆ. ಓಕೆ, ಆ್ಯಂಡ್ ಟುಡೇ ಐ ಥಿಂಕ್ ದಿ ಸಿವಿಲ್ ಕೋರ್ಟ್ ಈಸ್ ಗೋಯಿಂಗ್ ಟು ಪ್ರೊನೌನ್ಸ್ ದ ಜಜ್ಮೆಂಟ್. ಇವತ್ತು 10ನೇ ತಾರೀಕು ಅಂದ್ಕೊಳ್ತೀನಿ ನಾನು. ಈ ಪ್ರಕರಣವು ಅದೇ ಥರನಾಗಿ ಇರುವಂಥದ್ದು. ಇಲ್ಲಿಯ ರೀಸನ್ಗಳು ಬೇರೆ, ಇಲ್ಲಿಯ ಫ್ಯಾಕ್ಟ್ಗಳು ಬೇರೆ, ಬಟ್ ಇಲ್ಲೂ ಕೂಡ ಎರಡು ಪ್ರಕರಣ ಇದ್ದಾವೆ ಅನ್ನೋದನ್ನು ಆ ಒಂದು ಎಕ್ಸಾಂಪಲ್ಗೋಸ್ಕರ ನಾನು ನಿಮಗೆ ಇದನ್ನು ಸೈಟೇಷನ್ ಮಾಡಿದ್ದೀನಿ. ಇಲ್ಲಿ ಏನಾಗುತ್ತೆ ಅಂತಂದರೆ, ಅವನು ಅನ್ಆಥರೈಸ್ಡ್ ಫೈರ್ ಆರ್ಮ್ ಇಟ್ಕೊಂಡು ಕೊಲೆ ಮಾಡಿದಾನೆ ಅಂತಕ್ಕಂಥ ಆಪಾದನೆ ಇರುತ್ತೆ. ಓಕೆ, ಸೊ ಆಮೇಲೆ ಎರಡು ಕೇಸು, ನಾಟ್ ಎನದರ್ ಕೇಸ್, ಒಂದೇ ವಿಷಯದ ಮೇಲೆ ಎರಡು ಟ್ರಯಲ್ ನಡೀತವೆ, ಸಪ್ರೇಟ್ ಟ್ರಯಲ್ ಬಿಕಾಸ್ ಆಫ್ ಲೀಗಲ್ ರೀಸನ್ಸ್. ಏನಾಗುತ್ತೆ ನೋಡೋಣ. ಓಕೆ, ಇಶ್ಯೂ ಇಸ್ ವೆದರ್ ದ ಪ್ರಿನ್ಸಿಪಲ್ ಆಫ್ ಇಸ್ಟಾಪಲ್ ಆರ್ ರೆಸ್ ಜುಡಿಕೇಟಾ ಅಪ್ಲೈಸ್ ಟು ಕ್ರಿಮಿನಲ್ ಪ್ರೊಸೀಡಿಂಗ್ಸ್. ಇಲ್ಲಿ ಪ್ರಶ್ನೆ, ಈವನ್ ರೆಸ್ ಜುಡಿಕೇಟಾ ಈಸ್ ಎ CPC ಪ್ರಿನ್ಸಿಪಲ್. Section 11 or 11 of a CPC principle is res judicata. Estoppel is mainly for civil. ಇವೆರಡೂ ಕೂಡ ಕ್ರಿಮಿನಲ್ ಕೇಸ್ಗೆ ಅಪ್ಲೈ ಆಗ್ತವ ಇಲ್ಲ ಅಂತಕ್ಕಂಥ ಒಂದು ಪ್ರಶ್ನೆ ಬಂದಾಗ ಹೊಸ ಶಬ್ದವನ್ನು ಜುಡಿಷಿಯರಿ ಕಾರ್ಔಟ್ ಮಾಡುತ್ತೆ. ಈ ಪ್ರಕರಣದಲ್ಲಿ, ಪ್ರೀತಮ್ ಸಿಂಗ್ ಪ್ರಕರಣದಲ್ಲಿ, ದ ಸುಪ್ರೀಂ ಕೋರ್ಟ್ ರೆಕಗ್ನೈಸ್ಡ್ ಎ ಲಿಮಿಟೆಡ್ ಪ್ರಿನ್ಸಿಪಲ್ ನೋನ್ ಆಸ್ ಇಶ್ಯೂ ಇಸ್ಟಾಪಲ್ ಇನ್ ಕ್ರಿಮಿನಲ್ ಲಾ. ಅದಕ್ಕೆ ನಾವೇನು ಅನ್ಬೋದು, ಕ್ರಿಮಿನಲ್ ರೆಸ್ ಜುಡಿಕೇಟಾನು ಅನ್ಬೋದು. ವಿ ಕ್ಯಾನ್ ಕಾಲ್ ಇಟ್ ಆಸ್ ಎ ಕ್ರಿಮಿನಲ್ ರೆಸ್ ಜುಡಿಕೇಟಾ ಇಫ್ ದ ಫ್ಯಾಕ್ಚುಯಲ್ ಇಶ್ಯೂ ಹ್ಯಾಸ್ ಆಲ್ರೆಡಿ ಬೀನ್ ಫೈನಲಿ ಡಿಸೈಡೆಡ್ ಬಿಟ್ವೀನ್ ದ ಪ್ರಾಸಿಕ್ಯೂಷನ್ ಆ್ಯಂಡ್ ದ ಅಕ್ಯೂಸ್ಡ್ ಇನ್ ಫೇವರ್ ಆಫ್ ದ ಅಕ್ಯೂಸ್ಡ್. ದ ಸೇಮ್ ಇಶ್ಯೂ ಕ್ಯಾನಾಟ್ ಬಿ ರಿಓಪನ್ಡ್. ಯಾವುದೇ ಒಂದು ಪ್ರಕರಣದಲ್ಲಿ
ಕ್ರಿಮಿನಲ್ ಪ್ರಕರಣದಲ್ಲಿ ಯಾವುದೋ ಒಂದು ವಿಷಯ ಚರ್ಚೆಗೆ ಬಂದು ಆ ಚರ್ಚೆಗೆ ಬಂದ ಟ್ರಯಲ್ಗೆ ಬಂದಂತಹ ವಿಷಯ ಟ್ರಯಲ್ ಮುಗಿದು ಆ ಒಬ್ಬ ವ್ಯಕ್ತಿ ಏನು ಖುಲಾಸೆ ಆಗಿದ್ದರೆ, ಅದರಲ್ಲಿ ಅಪರಾಧಿ ಅಲ್ಲ ಅಂತ ಪ್ರೂವ್ ಆಗಿದ್ದರೆ, ಆ ಪರ್ಟಿಕ್ಯುಲರ್ ವಿಷಯವನ್ನು ಮಾತ್ರ ಮತ್ತೊಮ್ಮೆ ಚರ್ಚಿಸುವಂತಿಲ್ಲ, ಮತ್ತೊಮ್ಮೆ ಟ್ರಯಲ್ ಮಾಡುವಂತಿಲ್ಲ. ದಟ್ ಈಸ್ ಕಾನ್ಸೆಪ್ಟ್ ಆಫ್ ರೆಸ್ ಜುಡಿಕೇಟ. ವಾಟ್ ಈಸ್ ರೆಸ್ ಜುಡಿಕೇಟ? ಒಂದೇ ವಿಷಯದ ಮೇಲೆ ಒಂದೇ ಪಕ್ಷಗಾರರ ಮಧ್ಯದಲ್ಲಿ ಮತ್ತೆ ಮತ್ತೆ ನ್ಯಾಯಿಕ ವಿಚಾರಣೆ ಮಾಡುವ ಹಾಗಿಲ್ಲ. ಅದು ಸಿವಿಲ್ ಇರ್ಬೋದು, ಕ್ರಿಮಿನಲ್ ಇರ್ಬೋದು. ದಟ್ ಈಸ್ ರೆಸ್ ಜುಡಿಕೇಟ ಕಾನ್ಸೆಪ್ಟ್. ರೆಸ್ ಜುಡಿಕೇಟ ಕಾನ್ಸೆಪ್ಟ್, ರೈಟ್? ಎಸ್ಪೆಷಲಿ ವೆನ್ ಹಿ ಈಸ್ ಇನ್ ಕ್ರಿಮಿನಲ್ ಜೂರಿಸ್ಪ್ರುಡೆನ್ಸ್, ದೇರ್ ಈಸ್ ಒನ್ ಮೋರ್ ಕಾನ್ಸೆಪ್ಟ್ ಕಾಲ್ಡ್ ಡಬಲ್ ಜಿಯೋಪಾರ್ಡಿ. ಅದನ್ನು ಇಲ್ಲಿ ಚರ್ಚೆ ಮಾಡ್ತೇನೆ ನಾನು. ಡಬಲ್ ಜಿಯೋಪಾರ್ಟಿನೂ ಚರ್ಚೆ ಮಾಡ್ತೀನಿ. ಇದಕ್ಕೆ ಸಂಬಂಧಪಟ್ಟಂತಹ ಡೀಟೇಲ್ಸ್ ಅನಲೈಸಿಸ್ ನೋಡಿಬಿಡೋಣ. ಇಂಪಾರ್ಟೆಂಟ್ ಕ್ಲಾರಿಫಿಕೇಶನ್: ಜನರಲ್ ಡಾಕ್ಟ್ರಿನ್ ಆಫ್ ಇಸ್ಟಾಪಲ್ ಡಸ್ ನಾಟ್ ಅಪ್ಲೈ ಇನ್ ಕ್ರಿಮಿನಲ್ ಕೇಸಸ್, ಬಟ್ ಇಶ್ಯೂ ಇಸ್ಟಾಪಲ್ ಮೇ ಅಪ್ಲೈ ಇನ್ ಲಿಮಿಟೆಡ್ ಸರ್ಕಮ್ಸ್ಟೆನ್ಸಸ್. ಕೆಲವೊಂದು ಸಂದರ್ಭಗಳಲ್ಲಿ ಮಾತ್ರ, ಕೆಲವೊಂದು ಸಂದರ್ಭಗಳಲ್ಲಿ ಮಾತ್ರ ಅದಕ್ಕೆ ಸಂಬಂಧಪಟ್ಟಂತಹ ಈ ಒಂದು ಪ್ರಕರಣವನ್ನು ನಾವಿಲ್ಲಿ ನೋಡ್ಬೋದು. ಈ ಒಂದು ಪ್ರಕರಣವನ್ನು ನಾವಿಲ್ಲಿ ನೋಡ್ಬೋದು. ಏನು? ಇನ್ 1960 ಪೊಲಿಟಿಕಲ್ ಪಾರ್ಟೀಸ್ ಲಾಂಚ್ಡ್ ಎನ್ ಅಜಿಟೇಷನ್ ಇನ್ ಮಣಿಪುರ್ ಡಿಮಾಂಡಿಂಗ್ ಐ ಥಿಂಕ್ ಐ ಹ್ಯಾವ್ ಲೆಫ್ಟ್ ಟು ಎಕ್ಸ್ಪ್ಲೇನ್ ಹಿಯರ್. ಈ ಪ್ರಕರಣವನ್ನು ಇಲ್ಲೇ ಎಕ್ಸ್ಪ್ಲೇನ್ ಮಾಡಿಬಿಡ್ತೀನಿ ನಾನು. ಐ ವಿಲ್ ಎಕ್ಸ್ಪ್ಲೇನ್ ದಿಸ್ ಕೇಸ್ ಹಿಯರ್ ಓನ್ಲಿ. ಇಶ್ಯೂ ಇಸ್ಟಾಪಲ್ ಅಂತ ಹೇಳಿ. ಇಲ್ಲಿ ಈ ಪ್ರಕರಣದಲ್ಲಿ ಏನಾಗುತ್ತೆ, ಒಂದು ಆರ್ಮ್ಸ್ ಕೇಸು, ಇನ್ನೊಂದು ಮರ್ಡರ್ ಕೇಸ್. ಈ ಆರ್ಮ್ಸ್ ಕೇಸು ಡಿಸೈಡ್ ಆಗುತ್ತೆ. ಅವನ ಹತ್ರ ಅನ್ಆಥರೈಸ್ಡ್ ಆರ್ಮ್ಸ್ ಇರಲಿಲ್ಲ ಅಂತಕ್ಕಂಥದ್ದು ಡಿಸೈಡ್ ಆಗುತ್ತೆ. ಸೊ ಇದರಲ್ಲಿ ಇವನೇನಾಗ್ತಾನೆ, ಪಾರ್ಟಿ ಅಕ್ವಿಟ್ ಆಗ್ತಾನೆ. ಇವನು ಅಕ್ವಿಟ್ ಆದ ಕೂಡಲೇ, ನಿರ್ದೋಷಿ ಆದ ಕೂಡಲೇ, ಖುಲಾಸೆ ಆದ ಕೂಡಲೇ ಈ ಪ್ರಕರಣದ ಟ್ರಯಲು ನಡೀತಾ ಇರುತ್ತೆ. ಈ ಪ್ರಕರಣದ ಟ್ರಯಲ್ ನಡೆದಾಗ ಈ ಮೊದಲಿನ ಪ್ರಕರಣಕ್ಕೆ ಸಂಬಂಧಪಟ್ಟಂತಹ ಈ ವಿಷಯಗಳ ಸಾಕ್ಷ್ಯಗಳನ್ನು ಪ್ರಾಸಿಕ್ಯೂಷನ್ನು ಕೋರ್ಟ್ ಮುಂದೆ ಈ ಪ್ರಕರಣದಲ್ಲಿ ತರಕ್ಕೆ ಟ್ರೈ ಮಾಡುತ್ತೆ. ಆವಾಗ ಕೋರ್ಟ್ ಏನು ಹೇಳುತ್ತೆ, ನೋ, ವಾಟ್ ಎವರ್ ಈಸ್ ಡಿಸೈಡೆಡ್ ಇನ್ ದಿಸ್ ಕೇಸ್, ಆ ಫ್ಯಾಕ್ಟ್ಗಳನ್ನು ನೀವು ಈ ಪ್ರಕರಣದಲ್ಲಿ ತರೋಕ್ಕಾಗಲ್ಲ. ಹಂಗಂಥೇಳಿ ಈ ಪ್ರಕರಣ ಕ್ಯಾನ್ಸಲ್ ಮಾಡುವಂಗಿಲ್ಲ. ನೀವು ಈ ಪ್ರಕರಣವನ್ನು ಮುಂದುವರಿಸಿ, ಮರ್ಡರ್ ಕೇಸನ್ನು ಮುಂದುವರಿಸಿ, ಆದರೆ ಅವನ ಹತ್ರ ಆರ್ಮ್ ಇತ್ತು ಇಲ್ಲ ಅನ್ನೋದ್ರ ಬಗ್ಗೆ ಒಂದು ಲೀಗಲ್ ಫೈನಾಲಿಟಿ ಆಗಿರೋದ್ರಿಂದ ಅದಕ್ಕೆ ಸಂಬಂಧಿಸಿದ ಯಾವುದೇ ಸಾಕ್ಷ್ಯಗಳನ್ನು ನೀವು ಕೊಡೋಕ್ಕಾಗೋದಿಲ್ಲ ಅಂಥೇಳಿ ಕೋರ್ಟ್ ಹೇಳುತ್ತೆ. ಅದನ್ನೇ ನಾವೇನಂತೀವಿ, ಇಶ್ಯೂ ಇಸ್ಟಾಪಲ್ ಅಂತ ಹೇಳ್ತೀವಿ. ಅದಕ್ಕೆ ಕ್ರಿಮಿನಲ್ ರೆಸ್ ಜುಡಿಕೇಟ ಅಂತಲೂ ಹೇಳ್ತಾರೆ. ದಟ್ ಈಸ್ ಇನ್ ದಿಸ್ ಕೇಸ್. ವಾಟ್ ಈಸ್ ದ್ಯಾಟ್? ಪ್ರೀತಮ್ ಸಿಂಗ್ ಕೇಸಲ್ಲಿ ಆ ರೀತಿ ಹೇಳಿರೋದು. ನಾವು ಈ ಒಂದು ಪ್ರಕರಣದ ಇನ್ನೊಂದು ಪ್ರಕರಣವನ್ನು ಇಲ್ಲಿ ತಗೊಳ್ತೀವಿ ನಾವು. ಈ ಪ್ರಕರಣವನ್ನು ನಾನು ಏನಕ್ಕೆ ಯೂಸ್ ಮಾಡಿದ್ದೀನಿ ಅಂತಂದರೆ, ಇಶ್ಯೂ ಇಸ್ಟಾಪಲ್ಲು ಮತ್ತು ಡಬಲ್ ಜಿಯೋಪಾರ್ಡಿ ಮಧ್ಯೆ ಏನು ಸಂಬಂಧ ಇದೆ ಅಂತಕ್ಕಂಥದ್ದನ್ನು ಇದರಲ್ಲಿ ಈ ಪ್ರಕರಣದಲ್ಲಿ ಚರ್ಚೆ ಮಾಡಿದ್ದೀನಿ. ಏನು ಇಲ್ಲಿ 1960 ಏನಾಗುತ್ತೆ ಅಂತಂದರೆ, ಒಬ್ಬ ಟೋಕೋಹೋಮ್ ಬಿರಾಸಿಂಗ್ ಅಂತಕ್ಕಂಥ ವ್ಯಕ್ತಿ ಒಂದು ಅಜಿಟೇಷನ್ ಮಾಡ್ತಾನೆ, ಒಂದು ಪ್ರೊಸೆಷನ್ ಮಾಡ್ತಾನೆ, ಮೆರವಣಿಗೆ ಮಾಡ್ತಾನೆ. ಆ ಮೆರವಣಿಗೆ ಮಾಡಿದಂತಹ ಸಂದರ್ಭದಲ್ಲಿ ಏನಾಗುತ್ತೆ ಅಂತಂದರೆ 144 ಜಾರಿ ಇರುತ್ತೆ, ನಿಷೇಧಾಜ್ಞೆ ಇರುತ್ತೆ. ಮೆರವಣಿಗೆ ಮಾಡಬಾರ್ದು ಅಂತ ನಿಷೇಧಾಜ್ಞೆ ಇರುತ್ತೆ. ಆಮೇಲೆ ಆ ಕ್ರೌಡ್ ಎಲ್ಲ ಅಲ್ಲೇನು ಮಾಡ್ತಾರೆ, ರಾಯ್ಟಿಂಗು, ಸ್ಟೋನ್ ಪೆಲ್ಟಿಂಗು, ಕ್ಲಾಶಸ್ಸು ಇಂಥದ್ದೆಲ್ಲ ಘಟನೆಗಳು ನಡೆದು ಹೋದಾಗ ಇಲ್ಲಿಯೂ 2 ಪ್ರಕರಣಗಳಾಗ್ತವೆ. ಒಂದು, ಅವನು ವೈಲೇಷನ್ ಮಾಡಿದ್ದು, 144 ವೈಲೇಷನ್ ಮಾಡಿದ್ದು. ಇನ್ನೊಂದು, ಈ ಎಲ್ಲ ಘಟನೆಗಳು ನಡೆದಿದ್ದು, ಅಲ್ಲಿ ನಡೆದಂತಹ ಘಟನೆಗಳು, ಗಲಾಟೆಗಳು ನಡೆದಂಥದ್ದು. ಈ 2 ಸಂದರ್ಭದಲ್ಲಿ ಈ ಪರ್ಟಿಕ್ಯುಲರ್ ಯಾರು ಟೋಕೋಹೋಮ್ ಬಿರಾಸಿಂಗಿಗೆ ಏನಾಗುತ್ತೆ ಅಂತ ನಾವು ನೋಡೋದಾದರೆ, ನೋಡಿ, ಟ್ರಯಲ್ ಒನ್ ಏನಕ್ಕೆ ಮಾಡ್ತಾರೆ? ದಟ್ ಈಸ್ ಅಬೌಟ್ CRPC. ಏನು? ನಿಷೇಧಾಜ್ಞೆಯ ಉಲ್ಲಂಘನೆ. ಈ ನಿಷೇಧಾಜ್ಞೆಯ ಉಲ್ಲಂಘನೆಯ ಒಂದು ಟ್ರಯಲ್ ನಡೆಯುತ್ತೆ. ಆ ಟ್ರಯಲ್ನಲ್ಲಿ ಏನಾಗುತ್ತೆ, ಬಿರಾಸಿಂಗ್ ಫಿಸಿಕಲಿ ದಿ ಪ್ರಾಸಿಕ್ಯೂಷನ್ ಫೇಲ್ಡ್. ಇಲ್ಲಿ ಪ್ರಾಸಿಕ್ಯೂಷನ್ ಏನಾಗುತ್ತೆ,
ಫೇಲ್ ಆಗುತ್ತೆ. ಏನಕ್ಕೆ? ಟು ಪ್ರೂವ್ ದ್ಯಾಟ್ ಬೀರಾ ಸಿಂಗ್ ವಾಸ್ ಇನ್ ದ ಸೀನ್. ಆ ನಡೆದಂತಹ ಮೆರವಣಿಗೆಯಲ್ಲಿ ಬೀರಾ ಸಿಂಗ್ ಇದ್ದ ಅಂತ ಹೇಳುವಂತಹ, ಇದ್ದ ಅಂದರೆ ಅವನು 144 ವೈಲೇಟ್ ಮಾಡ್ದಂಗೆ, ಅವನು ಇಲ್ಲ ಅಂದರೆ ವೈಲೇಟ್ ಮಾಡ್ದಂಗೆ ಅಲ್ಲ. ಅದು ಏನಾಗುತ್ತೆ? ಪ್ರೂವ್ ಆಗೋದಿಲ್ಲ. ಯಾವುದರಲ್ಲಿ? ಈ ಮೊದಲನೇ ಪ್ರಕರಣದಲ್ಲಿ. ಎರಡನೇ ಪ್ರಕರಣ ನೋಡಿ, ಸೆಕೆಂಡ್ ಟ್ರಯಲ್ ಮಾಡ್ತಾರೆ. ದಿ ಸೆಕೆಂಡ್ ಟ್ರಯಲ್ ಈಸ್ ಅಬೌಟ್ ಅಟೆಂಪ್ಟ್ ಟು ಮರ್ಡರ್. ಅಟೆಂಪ್ಟ್ ಟು ಮರ್ಡರ್, ಎಕ್ಸಾಕ್ಟ್ಲಿ ಸೇಮ್ ಕೇಸ್ ಈಸ್ ಹ್ಯಾಪನಿಂಗ್ ಹಿಯರ್. ಇಟ್ ಈಸ್ ಇನ್ ಖಾನ್ಸರ್ ಕೇಸಲ್ಲಿ ಫೈರ್ ಆರ್ಮ್ಸ್ ಆ್ಯಂಡ್ ಅಟೆಂಪ್ಟ್ ಟು ಮರ್ಡರ್ ಕೇಸ್ ನಡೀತಾ ಇರೋದು. ಇಲ್ಲಿ ಅವನು 144ನಲ್ಲಿ ಭಾಗವಹಿಸಿದ್ದ ಅನ್ನೋದು ಒಂದು ಕೇಸು, ಅವನು ಮರ್ಡರ್ ಅಟೆಂಪ್ಟ್ ಮಾಡಿದ್ದ ಅಂತಕ್ಕಂಥದ್ದು ಇನ್ನೊಂದು ಕೇಸು. ಇಂಥದ್ದೇ ಇನ್ನೊಂದು ಪ್ರಕರಣ ವಿನಯ್ ಕುಲಕರ್ಣಿ ಕೇಸಲ್ಲಿ ನಡೀತಿದೆ, ಕ್ರಿಮಿನಲ್ ಕಾನ್ಸ್ಪಿರಸಿ. ಪ್ರಾಬ್ಲಿ ಟುಡೇ ಅಗೇನ್ ದ ಜಜ್ಮೆಂಟ್ ಈಸ್ ದೇರ್ ಆನ್ ದಟ್. ಓಕೆ, IPC. In this second trial, the prosecution attempted to bring forward eyewitnesses to prove that Bira Singh was present. Bira Singh was present. ನೋಡಿ, ಎರಡನೇ ಪ್ರಕರಣದಲ್ಲಿ ಆ ಒಂದು ಮೆರವಣಿಗೆಯಲ್ಲಿ ಬೀರಾ ಸಿಂಗ್ ಇದ್ದ ಅಂತಕ್ಕಂತಹ ಒಂದು ಸಾಕ್ಷ್ಯಗಳನ್ನು ತರುವ ಪ್ರಯತ್ನ ಮಾಡ್ತದೆ. ಆವಾಗ ಹಿ ವಿಲ್ ಟೇಕ್ ಎ ಸ್ಟ್ಯಾಂಡ್. ಬೀರಾ ಸಿಂಗ್ ವಿಲ್ ಟೇಕ್ ಎ ಸ್ಟ್ಯಾಂಡ್. ಬೀರಾ ಸಿಂಗ್ ಏನು ತಗೊಳ್ತಾನೆ? ಡಬಲ್ ಜಿಯೋಪಾರ್ಡಿ, ಅಟ್ರೆ ಫಾಯಿಸ್, ಅಕ್ವಿಟ್ ಅಂತ ಹೇಳ್ತಾರೆ. ದೇರ್ ಆರ್ ಟೂ ಪ್ರಿನ್ಸಿಪಲ್ಸ್. ಒನ್, ಅಟ್ರೆ ಫಾಯಿಸ್, ಅಕ್ವಿಟ್. ಇನ್ನೊಂದು ಅಟ್ರೆ ಫಾಯಿಸ್, ಕನ್ವಿಕ್ಟ್. ಈ ಎರಡೂ ಪ್ರಕರಣಗಳಲ್ಲಿ ಈ ರೀತಿ ಆದ ಮೇಲೆ ಮತ್ತೊಮ್ಮೆ ಈ ಟ್ರಯಲ್ ಮಾಡೋಕ್ಕೆ ಬರಲ್ಲ. ಮತ್ತೊಮ್ಮೆ ನೋ ಸೆಕೆಂಡ್ ಟ್ರಯಲ್ ಆಸ್ ಪರ್ ಕಾನ್ಸ್ಟಿಟ್ಯೂಷನಲ್ ಪ್ರೊವಿಷನ್. ಡಬಲ್ ಜಿಯೋಪಾರ್ಡಿ ಈಸ್ ನಾಟ್ ಪರ್ಮಿಟೆಡ್ in these two instances in India. What is the other thing? ಅಕಸ್ಮಾತು FIR ಆಗುತ್ತೆ, ಚಾರ್ಜ್ ಶೀಟ್ ಆಗುತ್ತೆ, ಆಮೇಲೆ ಚಾರ್ಜ್ ಶೀಟು ಹಾಗೆ ಡಿಸ್ಚಾರ್ಜ್ ಆಗುತ್ತೆ, ಕೇಸು ಡಿಸೈಡ್ ಆಗೋದಿಲ್ಲ. ಆಮೇಲೆ ಅಥವಾ ಫಾರ್ ವಾಂಟ್ ಆಫ್ ಪ್ರೂಫ್ ದಿ ಅಕ್ಯೂಸ್ಡ್ ಈಸ್ ರಿಲೀಸ್ಡ್ ಅಂತಾಗುತ್ತೆ. ಹಾಗೆ ಆದಾಗ ತಿರ್ಗಾ ಅವರು ಮತ್ತೆ ದಾಖಲೆಗಳನ್ನು ಸಂಗ್ರಹಿಸಿ, ಎವಿಡೆನ್ಸ್ಗಳನ್ನು ಸಂಗ್ರಹಿಸಿ ಹೊಸ ಚಾರ್ಜ್ ಶೀಟ್ ಹಾಕ್ಬೋದು. ಆವಾಗ ಇಲ್ಲ ನಾನು ಡಿಸ್ಚಾರ್ಜ್ ಆಗಿದ್ದೆ, ನೀವು ಇದು ಮಾಡೋಕ್ಕೆ ಬರಲ್ಲ, ಡಬಲ್ ಜಿಯೋಪಾರ್ಡಿ ಆಗುತ್ತೆ ಅಂತ ಹೇಳೋಕ್ಕಾಗಲ್ಲ. ಡಬಲ್ ಜಿಯೋಪಾರ್ಡಿ ಈಸ್ ಪರ್ಮಿಟೆಡ್ ಓನ್ಲಿ ಇಫ್ ಹಿ ಈಸ್ ಪ್ರೂವ್ಡ್ ಇನ್ನೋಸೆಂಟ್. ದಟ್ ಈಸ್ ಅಕ್ವಿಟ್. ಖುಲಾಸೆ ಆಗಿದ್ದರೆ, ನಿರ್ದೋಷಿ ಎಂದು ಸಾಬೀತಾಗಿ ರಿಲೀಸ್ ಆಗಿದ್ದರೆ, ಅಥವಾ ಅವನಿಗೆ ಶಿಕ್ಷೆ ಆಗಿದ್ದರೆ. ಶಿಕ್ಷೆ ಆದಮೇಲೆ ಮತ್ತೊಂದು ಶಿಕ್ಷೆ ಕೊಡೋಕ್ಕೆ ಬರಲ್ಲ, ಖುಲಾಸೆ ಆದಮೇಲೆ ಮತ್ತೊಂದು ಶಿಕ್ಷೆ ಕೊಡೋಕ್ಕೆ ಬರಲ್ಲ. ದಟ್ ಈಸ್ ವಾಟ್ ಈಸ್ ದ ಕಾನ್ಸೆಪ್ಟ್ ಆಫ್ ಡಬಲ್ ಜಿಯೋಪಾರ್ಡಿ. ಇಟ್ ಈಸ್ ಎ ಕಂಪ್ಲೀಟ್ ಅಬ್ಸಲ್ಯೂಟ್ ಬಾರ್ ಟು ಎಂಟೈರ್ ಟ್ರಯಲ್. ಅದನ್ನ ಹೇಳಿದ್ನಲ್ಲ ನಾನು, ಯಾವುದೇ ಟ್ರಯಲ್ ಮಾಡೋಕ್ಕೆ ಸಾಧ್ಯ ಇಲ್ಲ. ನೋ ಸೆಕೆಂಡ್ ಟ್ರಯಲ್. ಇಟ್ ಅಪ್ಲೈಸ್ ಓನ್ಲಿ ವೆನ್ ದ ಸೆಕೆಂಡ್ ಟ್ರಯಲ್ ಈಸ್ ಆಫ್ ಎಕ್ಸಾಕ್ಟ್ ಸೇಮ್ ಅಫೆನ್ಸ್. ಎರಡನೇ ಟ್ರಯಲ್ ನೀವು ಯಾವಾಗ ಅದನ್ನು ಡಬಲ್ ಜಿಯೋಪಾರ್ಡಿ ಅಪ್ಲೈ ಮಾಡ್ಬೇಕಂದ್ರೆ, ಎರಡನೇ ಟ್ರಯಲು ಒಂದನೇ ಟ್ರಯಲ್ನ ಟ್ರೂ ಕಾಪಿ ಇರಬೇಕು, ಅದೇ ವಿಷಯದ ಮೇಲೆ ಮಾಡಬೇಕು. ಇಲ್ಲಿ ಹಾಗಲ್ಲ. ಇಲ್ಲಿ ಏನಾಗಿದೆ, ಎರಡನೇ ಟ್ರಯಲ್ ನಾವು ಮಾಡ್ತಾ ಇರೋದು ಅಟೆಂಪ್ಟ್ ಟು ಮರ್ಡರ್ಗೆ. ಇಲ್ಲಿ ಮೊದಲನೇ ಟ್ರಯಲ್ ಮಾಡಿದ್ದು 144ಗೆ, CRPT 144 ಉಲ್ಲಂಘನೆ ಆಗಿದೆ ಅಂತೇಳಿ ನಾವು ಟ್ರಯಲ್ ಮಾಡಿದ್ದು. ಆದ್ದರಿಂದ ಇವೆರಡೂ ಒಂದೇ ಅಲ್ಲ. ಅಫೆನ್ಸ್ ವಿಚ್ ದ ಅಕ್ಯೂಸ್ ಶುಡ್ ಹ್ಯಾವ್ ಬೀನ್ ಚಾರ್ಜ್ಡ್ ಇನ್ ದ ಫಸ್ಟ್ ಟ್ರಯಲ್ ಬಿಕಾಸ್ ಸೆಕ್ಷನ್ 188 IPC ಈಸ್ ಡಿಸ್ಒಬಿಡಿಯನ್ಸ್, ಸೆಕ್ಷನ್ 307 ಈಸ್ ಅಟೆಂಪ್ಟ್ ಟು ಮರ್ಡರ್. ಇವೆರಡೂ ಬೇರೆ ಬೇರೆನೆ. 144ನ ನೀವು ವೈಲೇಟ್ ಮಾಡಿದರೆ 188 IPC ಅಪ್ಲೈ ಆಗುತ್ತೆ. ಓಕೆ, ಆಮೇಲೆ ಅಟೆಂಪ್ಟ್ ಟು ಮರ್ಡರ್ ಮಾಡಿದರೆ 307 ಅಪ್ಲೈ ಆಗುತ್ತೆ. ಇದು ಹಳೆ ಕೇಸ್ ಇರೋದ್ರಿಂದ IPC ಎಕ್ಸಾಂಪಲ್ನ ಕೊಟ್ಟಿದ್ದಾರೆ. ನಾನು ಅವಕ್ಕೆ ಇದನ್ನು ತೊಗೊಳಕ್ಕೆ ಹೋಗಿ, ದಟ್ಸ್ ನಾಟ್ ಇಂಪಾರ್ಟೆಂಟ್ ಫಾರ್ ಮೀ. ನೀವು ಈ ಕಾನ್ಸೆಪ್ಟನ್ನು ಅಂಡರ್ಸ್ಟ್ಯಾಂಡ್ ಮಾಡ್ಕೊಳ್ಳೋದು ಮುಖ್ಯ. ಎಂಟೈರ್ಲಿ ಡಿಸ್ಟಿಂಕ್ಟ್. ದ ಸೆಕೆಂಡ್ ಟ್ರಯಲ್ ವಾಸ್ ನಾಟ್ ಬಾರ್ಡ್ ಬೈ ಡಬಲ್ ಜಿಯೋಪಾರ್ಡಿ. ಓಕೆ, ಈ ಪ್ರಕರಣದಲ್ಲಿ ಇದು ಡಬಲ್ ಜಿಯೋಪಾರ್ಡಿಯ ಮೀನಿಂಗ್. ಅದೇ ಪ್ರಕರಣ, ಅದೇ ಅಫೆನ್ಸು, ಅದೇ 188ನ ಇನ್ನೊಂದು ಸಲ ಚಾರ್ಜ್ ಮಾಡೋಕ್ಕೆ ಬರಲ್ಲ. ಹಿಯರ್ ದ ಚಾರ್ಜ್ ಈಸ್ 307. ಆದ್ದರಿಂದ ಡಬಲ್ ಜಿಯೋಪಾರ್ಡಿ ಆಗೋದಿಲ್ಲ ಅಂಥೇಳಿ ಜಜ್ಮೆಂಟ್ ಕೊಡ್ತೀವಿ. ದಿಸ್ ಈಸ್ ಫಸ್ಟ್ ಪಾಯಿಂಟ್. ನೌ ಯು ಸಿ ದ ಸೆಕೆಂಡ್ ಪಾಯಿಂಟ್. ವಾಟ್ ಈಸ್ ಸೆಕೆಂಡ್ ಪಾಯಿಂಟ್? ವೆದರ್ ಇಟ್ ಈಸ್ ಇಶ್ಯೂ ಎಸ್ಟಾಪಲ್? ಎಸ್, ದ ಆನ್ಸರ್ ಕ್ಯಾನ್ ಬಿ.
It does not stop the second trial from happening, but it has a selective filter. What is selective filter? It indeed dictates that where the competent court has already tried specific issue of fact. ಯಾವುದು ಅವರು ಗಲಭೆಯಲ್ಲಿ ಇದ್ರು ಅಂತಕ್ಕಂಥ ಫ್ಯಾಕ್ಟ್ ಇದೆಯಲ್ಲ, ಅದು ಪ್ರೂವ್ ಆಗಿರೋದ್ರಿಂದ ಅದನ್ನು ಮತ್ತೊಂದು ಸಲ ನೀವು ಕೋರ್ಟ್ ಮುಂದೆ ಇಲ್ಲ ಅವತ್ತಿನ ಮೆರವಣಿಗೆಯಲ್ಲಿ ಇವನಿದ್ದ ಅಂಥೇಳಿ ನೀವು ಹೇಳುವಂಥ ಸ್ಟೇಟ್ಮೆಂಟನ್ನು ಯಾವುದೇ ಎವಿಡೆನ್ಸನ್ನು ತಗೊಳ್ಳೋದಿಲ್ಲ. ಬಿಕಾಸ್ ಇಟ್ ಈಸ್ ಬಾರ್ಡ್ ಬೈ ಇಶ್ಯೂ ಇಸ್ಟಾಪಲ್. ನೀವು ಅವನು ಮರ್ಡರ್ ಮಾಡಿದೆ ಅಂತ ಹೇಳಿ ಬೇರೆ ರೀತಿಯಿಂದನೇ ಪ್ರೂವ್ ಮಾಡಬೇಕು. ನೀವು ಅಟೆಂಪ್ಟ್ ಟು ಮರ್ಡರ್ ಕೇಸನ್ನು ಅವನು ಸೀನ್ನಲ್ಲಿ ಪ್ರೆಸೆಂಟ್ ಇದ್ದ ಅನ್ನುವಂತಹ ದಾಖಲೆಗಳನ್ನು ಬಿಟ್ಟು ಬೇರೆ ದಾಖಲೆಯಿಂದ ಪ್ರೂವ್ ಮಾಡಬೇಕು ನೀವು ಅನ್ನೋದು ಇದರ ಅರ್ಥ. ಇಟ್ ಡಿಕ್ಟೇಟ್ಸ್ ವೇರ್ ಎ ಕಾಂಪಿಟೆಂಟ್ ಕೋರ್ಟ್ ಹ್ಯಾಸ್ ಆಲ್ರೆಡಿ ಟ್ರೈಡ್ ಎ ಸ್ಪೆಸಿಫಿಕ್ ಇಶ್ಯೂ ಆಫ್ ಫ್ಯಾಕ್ಟ್ ಆನ್ ಎ ಫಾರ್ಮರ್ ಅಕೇಷನ್ and reached a finding in favor of the accused. The finding is conclusive between the parties. As far as 188 issue is concerned, it is already final. Therefore, ಇದಕ್ಕೆ ಸಂಬಂಧಪಟ್ಟಂತಹ ವಿಷಯಗಳನ್ನ ನೀವು 307 ಟ್ರಯಲ್ನಲ್ಲಿ ತರಕ್ಕಾಗಲ್ಲ ಅಂಥೇಳಿ ಕೋರ್ಟ್ ಹೇಳುತ್ತೆ. ಸೊ ಇಶ್ಯೂ ಇಸ್ಟಾಪಲ್ ಅಂದರೆ ಲಿಮಿಟೆಡ್ ವಿಷಯದಲ್ಲಿ ಅಥವಾ ಲಿಮಿಟೆಡ್ ವಿಷಯಕ್ಕೆ ಸಂಬಂಧಪಟ್ಟಂತೆ ಯಾವುದು ಕ್ರಿಮಿನಲ್ ಪ್ರಕರಣದಲ್ಲಿ ನಿರ್ದೋಷಿ ಅಂಥೇಳಿ ಆಗಿರುತ್ತೋ ಆ ಒಂದು ನಿರ್ದೋಷಿ ಅಂತಕ್ಕಂಥ ವಿಷಯದಲ್ಲಿ ಇರುವಂತಹ ಎಲ್ಲ ಎವಿಡೆನ್ಸ್ಗಳನ್ನು ಮತ್ತೊಮ್ಮೆ ಇನ್ನೊಂದು ಕೇಸಲ್ಲಿ ಕೋರ್ಟ್ ಮುಂದೆ ಪರ್ಮಿಟ್ ಮಾಡೋದಿಲ್ಲ ಅನ್ನೋದು ಇದು. ಡಬಲ್ ಜಿಯೋಪಾಡಿ ಮೀನ್ಸ್ ಎಕ್ಸಾಕ್ಟ್ಲಿ ಸೇಮ್. ಇಶ್ಯೂ ಇಸ್ಟಾಪಲ್ ಮೀನ್ಸ್ ಹಾಫ್ ಜಿಯೋಪಾಡಿ. ವಿ ಕ್ಯಾನ್ ಸೇ ಇಟ್ ಈಸ್ ಹಾಫ್ ಜಿಯೋಪಾಡಿ. ಓಕೆ, ಸೊ ಡಬಲ್ ಜಿಯೋಪಾಡಿ ಅದರ ಕನ್ನಡದಲ್ಲಿದೆ. ದಿಸ್ ಇಸ್ ಓನ್ಲಿ ಕನ್ನಡ ವರ್ಷನ್. ನಾನು ಮತ್ತೊಂದು ಸಲ ಎಕ್ಸ್ಪ್ಲೇನ್ ಮಾಡೋ ಏನು ಅವಶ್ಯಕತೆ ಇಲ್ಲ, ಕನ್ನಡ ವರ್ಷನ್. ಓಕೆ, ದೆನ್ ಇಶ್ಯೂ ಇಸ್ಟಾಪಲ್ ಅದು ಕನ್ನಡದ, ಅದನ್ನೇ ಇಲ್ಲಿ ಕನ್ನಡದಲ್ಲಿ ಬರ್ತೀನಿ. ಎಸ್, ನೆಕ್ಸ್ಟ್ ಪಾಯಿಂಟ್ ನಂಬರ್ 4, ನಾಲೆಜ್ ಆಫ್ ಟ್ರುತ್. ಇದನ್ನು ಇನ್ನೊಂದು ಸಲ ಹೇಳೋದು ಬೇಡ, ಯಾಕಂದರೆ ನಾ ಇಸ್ಟಾಪಲ್ ಹೇಳುವಾಗನೇ ಹೇಳಿದ್ದೀನಿ. ನನ್ನ ಫಸ್ಟ್ ಕ್ಲಾಸ್ ಇಸ್ಟಾಪಲ್ ಕ್ಲಾಸಲ್ಲಿ ಯಾವನು ನಿಮಗೆ ಮಿಸ್ರಿಪ್ರೆಸೆಂಟೇಷನ್ ಮಾಡ್ತಾ ಇರ್ತಾನೆ ಅವನನ್ನು ನೀವು ನಂಬ್ತೀರಿ, ಆವಾಗ ಇಸ್ಟಾಪಲ್ ಅಪ್ಲೈ ಆಗುತ್ತೆ. ಆದರೆ ಅವನು ಏನು ಮಿಸ್ರಿಪ್ರೆಸೆಂಟೇಷನ್ ಮಾಡ್ತಾ ಇದ್ದಾನೆ ಅದು ನಿಮಗೆ ಮಾಹಿತಿ ಗೊತ್ತೇ ಇದೆ ಅಂತ ಇಟ್ಕೊಳ್ಳಿ, ಗೊತ್ತಿದ್ದು ನೀವು ಹಳ್ಳಕ್ಕೆ ಬಿದ್ದರೆ ದಟ್ ಈಸ್ ಎನ್ ಎಕ್ಸೆಪ್ಷನ್. ನಿಮಗೆ ಆ ವಿಷಯದ ಮಾಹಿತಿ ಇದ್ದಾಗ್ಯೂ ನೀವು ಆ ಒಂದು ಸ್ಟ್ಯಾಂಡ್ ತೊಗೊಂಡಿದ್ರೆ, ನೀವು ಏನೋ ಒಂದು ಹೊಸ ಕೆಲಸ ತೊಗೊಂಡಿದ್ರೆ ಆವಾಗ ಏನದು ಇಸ್ಟಾಪಲ್ ನಿಮ್ಮ ಹೆಲ್ಪಿಗೆ ಬರೋದಿಲ್ಲ. ದ ಫೌಂಡೇಶನ್ ಆಫ್ ಇಸ್ಟಾಪಲ್ ಈಸ್ ಬಿಲೀಫ್ ಆ್ಯಂಡ್ ರಿಲಯನ್ಸ್. ನೋಡಿ, ಅವಾಗ ಎಕ್ಸ್ಪ್ಲೇನ್ ಮಾಡಿದ್ದೀನಿ. ಓಕೆ, ಇಫ್ ಎ ಪರ್ಸನ್ ಹ್ಯಾಸ್ ಆಲ್ರೆಡಿ ನೋಸ್ ದ ಟ್ರುತ್, ನಿಮಗೆಲ್ಲ ಗೊತ್ತಿದೆ, ದೇರ್ ಈಸ್ ನೋ ಕ್ವಶನ್ ಆಫ್ ಬೀಯಿಂಗ್ ಡಿಸೀವ್ಡ್. ನೀವು ಮೋಸ ಆಗಿದೆ ಅಂಥೇಳಿ ಹೇಳೋಕ್ಕಾಗೋದಿಲ್ಲ. ಆದ್ದರಿಂದ ಇಸ್ಟಾಪಲ್ ನಿಮಗೆ ಅಪ್ಲೈ ಆಗೋದಿಲ್ಲ. ಅದಕ್ಕೆ ಲ್ಯಾಂಡ್ಮಾರ್ಕ್ ಕೇಸ್ ಇದು, ಯಾವುದು, ಮುದ್ದಣ್ಣಪ್ಪ ವರ್ಸಸ್ ಚಂದ್ರಮ್ಮ ಅಂತಕ್ಕಂಥ ಪ್ರಕರಣ. ದೇರ್ ಕ್ಯಾನ್ ಬಿ ನೋ ಇಸ್ಟಾಪಲ್ ವೇರ್ ದೇರ್ ಈಸ್ ನೋ ಇಗ್ನೋರೆನ್ಸ್ ಆಫ್ ಟ್ರೂ ಫ್ಯಾಕ್ಟ್ಸ್. ನೀವು ಟ್ರೂ ಫ್ಯಾಕ್ಟ್ ಬಗ್ಗೆ ನಿಮಗೆ ಇಗ್ನೋರೆನ್ಸ್ ಇಲ್ಲ ಅಂದಾಗ ಅದು ಇಸ್ಟಾಪಲ್ ಬರೋದಿಲ್ಲ. ಓಕೆ, ದೆನ್ ನೋ ಇಸ್ಟಾಪಲ್ ವೆನ್ ಕ್ವಶನ್ ಆಫ್ ಲಾ. ಆನ್ ಕ್ವಶನ್ ಆಫ್ ಲಾ, ಕ್ವಶನ್ ಆಫ್ ಫ್ಯಾಕ್ಟ್, ಕ್ವಶನ್ ಆಫ್ ಲಾ. ನಾನು ನಿಮಗೆ ಎಕ್ಸ್ಪ್ಲೇನ್ ಮಾಡಿದ್ದೀನಿ, ಎವಿಡೆನ್ಸ್ ಆ್ಯಕ್ಟಲ್ಲಿಯೂ ಮಾಡಿದ್ದೀನಿ ನಾನು, ಫ್ಯಾಕ್ಟ್ನಲ್ಲಿ. ಆಮೇಲೆ ಕ್ವಶನ್ ಆಫ್ ಫ್ಯಾಕ್ಟ್ ಇರುತ್ತೆ, ಕ್ವಶನ್ ಆಫ್ ಲಾ ಇರುತ್ತೆ. ಕ್ವಶನ್ ಆಫ್ ಲಾ ಅಂದರೆ ಕಾನೂನು ಡಿಸೈಡ್ ಮಾಡಿರುತ್ತೆ. ಅದನ್ನ ಹಿಂದಿನ ವಿಡಿಯೋದಲ್ಲಿ ನಾವು ನೋಡಿದ್ದೀವಿ ಯಾವ್ಯಾವ ಸೆಕ್ಷನ್ನಲ್ಲಿ ಕ್ವಶನ್ ಆಫ್ ಲಾ ಬರುತ್ತೆ. ಮೇ ಪ್ರಿಸೂಮ್, ಶಾಲ್ ಪ್ರಿಸೂಮ್ನಲ್ಲಿ ನಾವು ಕ್ವಶನ್ ಆಫ್ ಲಾ ನೋಡಿದ್ದೀವಿ. ಇಸ್ಟಾಪಲ್ ಅಪ್ಲೈಸ್ ಓನ್ಲಿ ಟು ರಿಪ್ರೆಸೆಂಟೇಷನ್ ಆಫ್ ಫ್ಯಾಕ್ಟ್ಸ್. ಇಸ್ಟಾಪಲ್ ಇರಬೇಕು ಅಂತಂದರೆ ಯಾವನೋ ಒಬ್ಬ ಸುಳ್ಳು ಹೇಳಿರಬೇಕು. ಕಾನೂನಿನ ಬಗ್ಗೆ ಸುಳ್ಳು ಹೇಳಿದರೆ ನಿಮ್ಮ ಇಗ್ನೋರೆನ್ಸ್ ಆಫ್ ಲಾ ಅದು. ಕಾನೂನಿನ ಬಗ್ಗೆ ಯಾರು ಸುಳ್ಳು ಹೇಳಿದರೆ ನೀವು ಅದನ್ನು ನಂಬ್ತೀರಿ ಅಂದರೆ ನಿಮ್ಮ ಮಿಸ್ಟೇಕ್ ಅದು. ಅಲ್ಲಿ ನಿಮಗೆ ರಿಲೀಫ್ ಸಿಗೋದಿಲ್ಲ ಅಂತಕ್ಕಂಥದ್ದು ಕ್ವಶನ್ ಆಫ್ ಲಾದು. ಇದನ್ನೇನು ಜಾಸ್ತಿ ಹೇಳೋದು ಬೇಕಾಗಿಲ್ಲ. ಅದು ಬೇಸಿಕ್ ಪ್ರಿನ್ಸಿಪಲ್ ಈಸ್ ಎವ್ರಿ ಪರ್ಸನ್ ಈಸ್ ಇಗ್ನೋರೆನ್ಸ್ ಆಫ್ ಲಾ ಈಸ್ ನಾಟ್ ಎಕ್ಸ್ಕ್ಯೂಸ್ ಅಂತ ಹೇಳ್ತಾರೆ. ಇಗ್ನೋರೆನ್ಸ್ ಆಫ್ ಲಾ ಈಸ್ ನೋ ಎಕ್ಸ್ಕ್ಯೂಸ್ ಬೇಸ್ಡ್ ಆನ್ ದಿಸ್ ಪ್ರಿನ್ಸಿಪಲ್. ಓಕೆ, ದೇರ್ ಫೋರ್ ಇದನ್ನು ಬಹಳ ಎಕ್ಸ್ಪ್ಲೇನ್ ಮಾಡುವಂಥ ಅವಶ್ಯಕತೆ ಇಲ್ಲ. ದೆನ್ ಸಾವರಿನ್ ಆ್ಯಕ್ಟ್, ದೇಶದ ವಿಷಯ ಬಂದಾಗ, ಸಾರ್ವಜನಿಕ ವಿಷಯ ಬಂದಾಗ ಇಸ್ಟಾಪಲ್ನ ಪ್ರಶ್ನೆ ಬರೋದಿಲ್ಲ. ದ ಗೌರ್ಮೆಂಟ್ ಕೆನಾಟ್ ಬಿ ಪ್ರಿವೆಂಟೆಡ್. ಇಸ್ಟಾಪಲ್ ಕ್ಲಾಸ್ ಹಿಡ್ಕೊಂಡು ಸರ್ಕಾರಿ ಕೆಲಸಗಳನ್ನು, ದೇಶದ ಕೆಲಸಗಳನ್ನು ನಿಲ್ಲಿಸೋಕ್ಕಾಗೋದಿಲ್ಲ. ದಟ್ ಈಸ್ ನಾಟ್ ಪರ್ಮಿಟೆಡ್ ಎಟ್ ಆಲ್ ಅನ್ನೋದನ್ನು ನೀವು ತಿಳ್ಕೊಬೇಕು. ಯಾಕೆ? ಡಾಕ್ಟ್ರಿನ್ ಆಫ್ ಇಸ್ಟಾಪಲ್ ಈಸ್ ಬೇಸ್ಡ್ ಆನ್ ಈಕ್ವಿಟಿ, ಬಟ್ ಇಂಡಿವಿಜುವಲ್ ಈಕ್ವಿಟಿ. ನಾನು ಅದನ್ನೇ ಹೇಳಿದ್ನಲ್ಲ, ವೈಯಕ್ತಿಕ ಪ್ರಶ್ನೆ ಮತ್ತು ಸಾರ್ವಜನಿಕ ಪ್ರಶ್ನೆ ಬಂದಾಗ ಸಾರ್ವಜನಿಕ ವಿಷಯ ಇಟ್ ಟೇಕ್ಸ್ ಪ್ರಿವೇಲ್ಸ್ ಓವರ್ ಇಂಡಿವಿಜುವಲ್ ರೈಟ್ಸ್. ಎ ಪ್ರಾಮಿಸ್ ಆರ್ ರಿಪ್ರೆಸೆಂಟೇಷನ್ ಮೇಡ್ ಬೈ ದ ಗೌರ್ಮೆಂಟ್
cannot prevent it from exercising powers given by law for the benefit of society. For the benefit of society. Therefore, it is not applicable in question of law also. Okay. So therefore, promissory estoppel sometimes apply against government when justice requires it. ಅದಕ್ಕೆ ನಾನು ಬಿ ಕೆ ಮಂಡಲ್ ಕೇಸ್ನ ನಿಮಗೆ ರೆಫರ್ ಮಾಡ್ತಾ ಇದ್ದೆ. ನ್ಯಾಯವೇ ಸತ್ತು ಹೋಗುತ್ತೆ ಅನ್ನುವಂತಹ ಸಂದರ್ಭದಲ್ಲಿ ಸರ್ಕಾರದ ವಿರುದ್ಧವೂ ಕೂಡ ನಾವು ಏನು ಪ್ರಾಮಿಸರಿ ಎಸ್ಟಾಪಲ್ ಅನ್ನು ಅಪ್ಲೈ ಮಾಡ್ಬೋದು. ಕಂಪೆಲ್ ದ ಗೌರ್ಮೆಂಟ್ ಟು ವೈಲೇಟ್ ಲಾ, ಸ್ಟಾಪ್ ಲೆಜಿಸ್ಲೇಟಿವ್ ಫಂಕ್ಷನ್ಸ್, ಡಿಫೀಟ್ ಪಬ್ಲಿಕ್ ಇಂಟ್ರೆಸ್ಟ್. ಇದನ್ನು ಮಾಡೋಕ್ಕಾಗಲ್ಲ. ಯು ಕೆನಾಟ್ ಡೂ ದಿಸ್. ಯು ಕೆನಾಟ್ ಡೂ ದಿಸ್. ಬಟ್ ಇಟ್ ಕೆನಾಟ್ ಸ್ಟಾಪ್, ಇಟ್ ಕೆನಾಟ್ ಕಂಪೆಲ್, ಇಟ್ ಕೆನಾಟ್ ಸ್ಟಾಪ್, ಇಟ್ ಕೆನಾಟ್ ಡಿಫೀಟ್. ಆದರೆ ಯಾವುದೇ ದೃಷ್ಟಿಯಿಂದ ನ್ಯಾಯದಲ್ಲಿ ನ್ಯಾಯವೇ ಸತ್ತು ಹೋಗ್ಬಿಡುತ್ತೆ ಅನ್ನುವಂಥ ಸಂದರ್ಭದಲ್ಲಿ ಗೌರ್ಮೆಂಟ್ ಈಸ್ ಆಲ್ಸೋ ಲಯಬಲ್ ಫಾರ್ ಪ್ರಾಮಿಸರಿ ಎಸ್ಟಾಪಲ್. ಆದರೆ ಈ ಕೆಳಕಂಡಂಥ ವಿಷಯದಲ್ಲಿ ಸರ್ಕಾರವನ್ನು ನೀವು ಎಸ್ಟಾಪಲ್ ತತ್ವದಿಂದ ತಡೆ ಹಿಡಿಯೋಕ್ಕಾಗೋದಿಲ್ಲ. ಯು ಕೆನಾಟ್ ಅಪ್ಲೈ ಎಸ್ಟಾಪಲ್ ಕಾನ್ಸೆಪ್ಟ್ಸ್ ಅಂಡರ್ ದೀಸ್ ಸಿಚುವೇಶನ್ಸ್. ಓಕೆ. ಗೌರ್ಮೆಂಟ್ ಪ್ರಾಮಿಸ್ ಪ್ಲಸ್ ಪಬ್ಲಿಕ್ ಇಂಟ್ರೆಸ್ಟ್, ನೋ ಎಸ್ಟಾಪಲ್. ನೋ ಎಸ್ಟಾಪಲ್ ಎರಡೂ ಇದ್ದಾಗ ಎಸ್ಟಾಪಲ್ ಪ್ರಶ್ನೆ ಬರೋದಿಲ್ಲ. ಓಕೆ. ಅಂದರೆ ಓಕೆ, ದಟ್ ಹಿಯರ್ ಐ ಕ್ಯಾನ್ ಸೇ ಪಬ್ಲಿಕ್ ಇಂಟ್ರೆಸ್ಟ್ prevails over estoppel. ಈ ತತ್ವವನ್ನು ಬರಿಬೋದು ನೀವು. ಸಾರ್ವಜನಿಕ ಹಿತಾಸಕ್ತಿಯು ಎಸ್ಟಾಪಲ್ ತತ್ವಕ್ಕಿಂತ ಉನ್ನತವಾಗಿರುತ್ತದೆ. ಎಸ್ಟಾಪಲ್ ತತ್ವಕ್ಕಿಂತ ಉನ್ನತವಾಗಿರುತ್ತದೆ. ಅಥವಾ ಸಾರ್ವಜನಿಕ ಹಿತದೃಷ್ಟಿಯಲ್ಲಿ ಎಸ್ಟಾಪಲ್ ತತ್ವವು ಶೂನ್ಯವಾಗುತ್ತದೆ ಅಂಥೇಳಿನೂ ಬರಿಬೋದು. ದಟ್ ಕ್ಯಾನ್ ಬಿ ಎನದರ್ ಎಕ್ಸಾಂಪಲ್. ನೆಕ್ಸ್ಟ್, ಹಿಯರ್ I have tried to make a distinction between estoppel and res judicata. ನೋಡಿ, ಎಸ್ಟಾಪಲ್ಲು ಮತ್ತು ರೆಸ್ ಜುಡಿಕೇಟಾದ ಮೆನ್ಷನ್ ನಿಮ್ಮ ಸಿಲೆಬಸ್ನಲ್ಲಿ ಇರೋದ್ರಿಂದ ನಾವುಗಳ ಅಂತರವನ್ನು ಇಲ್ಲಿ ಬರಿತಾ ಇದ್ದೀನಿ. ಐ ಆಮ್ ಟ್ರೈಯಿಂಗ್ ಟು ಡಿಸ್ಟಿಂಗ್ವಿಶ್ ದೆಮ್, ಸಪರೇಟ್ ದೆಮ್. ನೋಡಿ, ಎಸ್ಟಾಪಲ್ನ ಯಾವ ಆಧಾರದ ಮೇಲೆ ನೀವು ವ್ಯತ್ಯಾಸವನ್ನು ಮಾಡ್ಬೋದು ಅನ್ನೋದು. ಒಂದು ಎಸ್ಟಾಪಲ್ ಕಾಲಮು, ಇನ್ನೊಂದು ರೆಸ್ ಜುಡಿಕೇಟ ಕಾಲಮ್ ಹಾಕಿನಿ. ನೀವು ಸ್ವರೂಪವನ್ನು ನೋಡೋದಾದರೆ ಆ್ಯಕ್ಚುಲಿ ರೆಸ್ ಜುಡಿಕೇಟಾ ಇಟ್ ಈಸ್ ಅಬೌಟ್ ಪ್ರೊಸೀಜರ್. ಇಟ್ ಈಸ್ ಅಬೌಟ್ ಅಂದರೆ ಒಂದು ಪ್ರಕ್ರಿಯೆ ನಿಯಮ. ರೆಸ್ ಜುಡಿಕೇಟಾ ಏನು ಪ್ರಕ್ರಿಯೆ ನಿಯಮ? ಒಂದೇ ಪ್ರಕರಣವನ್ನು ಅದೇ ವ್ಯಕ್ತಿಗಳ ವಿರುದ್ಧ ಒಂದು ಸಲ ಮಾತ್ರ ಕೋರ್ಟ್ನಲ್ಲಿ ನೀವು ನ್ಯಾಯಿಕ ಪರಿಶೀಲನೆ ಮಾಡಿ ಅದನ್ನು ಕಾನೂನಾತ್ಮಕವಾಗಿ ಸೆಟಲ್ ಮಾಡ್ಬೋದು. ಆಮೇಲೆ ಸೆಟಲ್ ಆದಮೇಲೆ ಸೋತ ಪಾರ್ಟಿ ಮತ್ತೊಮ್ಮೆ ಅದೇ ವಿಷಯದ ಮೇಲೆ ಮತ್ತೊಂದು ಕೋರ್ಟ್ಗೆ ಹೋಗಿ ಕೇಸ್ ಹಾಕೋ ಅವಶ್ಯಕತೆ ಇಲ್ಲ. ಅದೇ ಕೋರ್ಟ್ಗೆ ಹೋಗಿ ಕೇಸ್ ಹಾಕೋ ಅವಶ್ಯಕತೆ ಇಲ್ಲ. ಹಾಕಿದರೆ ಅಂತಹ ಕೇಸನ್ನು ರೆಸ್ ಜುಡಿಕೇಟ ಆಧಾರದ ಮೇಲೆ ಏನೂ ಟ್ರಯಲ್ ಮಾಡಲಾರದೆ ಡಿಸ್ಮಿಸ್ ಮಾಡಲಾಗುತ್ತದೆ. ನೀವು ನೋಡಿದಿರಿ, ರೆಸ್ ಸಬ್ ಜುಡೈಸ್ ಆಲ್ಸೋ ಇಸ್ ಸೇಮ್. ದಟ್ ಈಸ್ ಸೆಕ್ಷನ್ 10 ಆಫ್ CPC. ರೆಸ್ ಸಬ್ ಜುಡೈಸ್ and res judicata. Then what is estoppel? Estoppel is part of our adjective law, rule of evidence. ಸಾಕ್ಷ್ಯದ ನಿಯಮ ಇದು. ಸಾಕ್ಷ್ಯಕ್ಕಾಗಿ ನಾವು ಎಸ್ಟಾಪಲ್ನ ವಿಷಯವನ್ನು, ಎಸ್ಟಾಪಲ್ ತತ್ವವನ್ನು ಬಳಸ್ತೀವಿ. ಅದರ ಪ್ರೊಸೀಜರ್ಗೋಸ್ಕರ ಬಳಸಲ್ಲ. ಓಕೆ, ದಟ್ ಈಸ್ ದೆನ್ ಸೆಕ್ಷನ್ 121(11). ದೆನ್ ಏನು, ಆನ್ ಹುಯಿಚ್ ಫೌಂಡೇಶನ್, ಯಾವ ನ್ಯಾಯಿಕ ತತ್ವದ ಮೇಲೆ? ಜುರಿಸ್ಪ್ರುಡೆನ್ಷಿಯಲ್ ಫೌಂಡೇಶನ್. ಜುರಿಸ್ಪ್ರುಡೆನ್ಸ್, ಇದರ ಜುರಿಸ್ಪ್ರುಡೆನ್ಸ್ ಏನು, ಅದರ ಜುರಿಸ್ಪ್ರುಡೆನ್ಸ್ ಏನು? ಇಲ್ಲಿ ಎಸ್ಟಾಪಲ್ನಲ್ಲಿ ಕೆಲವು ವ್ಯಕ್ತಿಗಳ ನಡತೆಗಳನ್ನು ನಾವು ಏನು ಮಾಡ್ತೀವಿ, ಗಮನಿಸ್ತೀವಿ. ಅವನು ಸುಳ್ಳು ಹೇಳ್ತಾನೋ, ಸತ್ಯ ಹೇಳ್ತಾನೋ, ಮೋಸ ಮಾಡೋಕ್ಕೆ ಹೇಳ್ತಾನೋ, ಒಳ್ಳೆಯ ಉದ್ದೇಶದಿಂದ ಹೇಳ್ತಾನೋ. ಆ್ಯಕ್ಚುಲಿ ದಟ್ ಈಸ್ ನಡತೆ, ಅವನ ಏನು ವರ್ತನೆ ಅಥವಾ ಅವನ ಹೇಳಿಕೆ. ಈ ಥರ ಮಿಸ್ಯೂಸ್ ಫೆಲೋ, ಹಿ ಪ್ಲೇಸ್ ಮಿಸ್ಶೀಪ್ ಟು ಸಿ ದ್ಯಾಟ್ ಸಂಬಡಿ ವಿಲ್ ಸಫರ್. ಹಂಗೆ ಮಾಡೋಕ್ಕೆ ಬಿಡಬಾರ್ದಲ್ವ ಕಾನೂನು. ಅದಕ್ಕೋಸ್ಕರ ನಾವು ಸಾಕ್ಷ್ಯದ ಸಂದರ್ಭದಲ್ಲಿ ಇದನ್ನು ಉಪಯೋಗ ಮಾಡ್ತೀವಿ. ಇಲ್ಲಿ ಹಾಗಲ್ಲ. ಇಲ್ಲಿ
ಒಮ್ಮೆ ಕೋರ್ಟಿಗೆ ಬಂದಂತಹ ವ್ಯಕ್ತಿ ಬರೀ ಅವನು ಲೈಫ್ ಲಾಂಗ್ ಕೋರ್ಟಿಗೆ ಅಲಿಬಾರ್ದಲ್ವಾ, ಒನ್ಸ್ ಫಾರ್ ಆಲ್ ಅವನ ವಿಷಯ ಸೆಟ್ಲ್ ಆಗಬೇಕು. ಅದಕ್ಕೋಸ್ಕರ ನಾವಿಲ್ಲಿ ಏನು ಮಾಡ್ತೀವಿ, ರೆಸ್ ಜುಡಿಕೇಟರ್ ಮಾಡ್ತೀವಿ. ಆ ತತ್ವ ರೆಸ್ ಜುಡಿಕೇಟರ್ ತತ್ವ. ದೆನ್ ಇಲ್ಲಿ ನೋಡಿ, ಇಲ್ಲಿ ಒಬ್ಬ ವ್ಯಕ್ತಿಯ ಇನ್ಕನ್ಸಿಸ್ಟೆಂಟ್ ಕಂಡಕ್ಟ್ ಅಂದರೆ ಒಂದು ತರ್ಕಬದ್ಧವಾದಂತಹ ವರ್ತನೆ ಅಲ್ಲ, ಅವನ ವರ್ತನೆ ದುರ್ಬುದ್ಧಿಯ ವರ್ತನೆಯನ್ನು, ಒಬ್ಬ ವ್ಯಕ್ತಿಯ ದುರ್ಬುದ್ಧಿಯ ವರ್ತನೆಯನ್ನು ನಾವೇನು ಮಾಡ್ತೀವಿ, ಇಸ್ಟಾಪಲ್ನಲ್ಲಿ ತಡಿತೀವಿ. ಆದರೆ ಪ್ರಿವೆಂಟ್ಸ್ ರಿಪೀಟೆಡ್ ಲಿಟಿಗೇಷನ್. ರೆಸ್ ಜುಡಿಕೇಟ ಏನು ಮಾಡುತ್ತೆ, ಪುನಃ ಆ ವ್ಯಾಜ್ಯವನ್ನು ಕೋರ್ಟಿನ ಮುಂದೆ ತರುವುದನ್ನು ತಡೆಯುತ್ತದೆ. ಸೊ ದಿಸ್ ಈಸ್ ದ ಮೇನ್ ಡಿಫ್ರೆನ್ಸ್. ನೀವು ಪ್ರೈಮ್ ಆಫ್ ಎಸೈ ಒಂದೊಂದು ಸಲ ಅನಿಸುತ್ತೆ ನಮಗೆ ರೆಸ್ ಜುಡಿಕೇಟ ಮತ್ತು ಇಸ್ಟಾಪಲ್ ಎರಡೂ ಹೆಚ್ಚು ಕಮ್ಮಿ ಒಂದೇ ಇದಾವಲ್ಲ ಅಂತ. ಸಿಮಿಲಾರಿಟಿನ ನೀವು ನೋಡೋದಾದರೆ ಓಕೆ. ದೆನ್ ಎಸ್, ಇನ್ನು ಇದಕ್ಕೆ ಸಂಬಂಧಪಟ್ಟಂಥ ಇನ್ನೂ ಪಾಯಿಂಟ್ಗಳಿದ್ದಾವೆ. ಲೆಟ್ ಅಸ್ ಸಿ ದೀಸ್ ಪಾಯಿಂಟ್ಸ್ ಆಲ್ಸೋ. ಆಪರೇಷನ್. ರೆಸ್ ಜುಡಿಕೇಟ ಯಾವಾಗ ಆಪರೇಟ್ ಆಗುತ್ತೆ, ಪ್ರಿವೆಂಟ್ಸ್ ಎ ಪಾರ್ಟಿ ಫ್ರಮ್ ಪ್ರೂವಿಂಗ್ ಕಾಂಟ್ರರಿ ಫ್ಯಾಕ್ಟ್ಸ್. ನೋಡಿ, ತದ್ವಿರುದ್ಧವಾದಂತಹ ಕಾಂಟ್ರರಿ ಫ್ಯಾಕ್ಟ್ಸ್ ಅಂದರೆ ತದ್ವಿರುದ್ಧ, ತದ್ವಿರುದ್ಧ. ಒಮ್ಮೊಂದು ಹೇಳೋದು, ಇನ್ನೊಂದು ಹೇಳೋದು, ಮುಂಜಾನೆ ಒಂದು ಹೇಳೋದು, ಸಂಜೆ ಮುಂದೆ ಒಂದು ಹೇಳೋದು, ನೋ, ಅದನ್ನು ಇದು ತಡೆಯುತ್ತೆ. ಇದು ಏನು ಮಾಡುತ್ತೆ, ಪುನಃ ಒಂದು ದಾವೆ ಪರಿವರ್ತನೆ, ಪುನಃ ಕೋರ್ಟ್ ಮುಂದೆ ಬರುವುದನ್ನು ಅದು ತಪ್ಪಿಸುತ್ತೆ. ರಿಕ್ವೈರ್ಮೆಂಟ್ ಆಫ್ ಪ್ರೀವಿಯಸ್ ಕೇಸ್. ನೋಡಿ, ಹಿಂದಿನ ಪ್ರಕರಣದ ಅವಶ್ಯಕತೆ. ಓಕೆ, ಪ್ರೀವಿಯಸ್ ಲಿಟಿಗೇಷನ್ ಈಸ್ ನಾಟ್ ನೆಸರಿ. ಇಲ್ಲಿ ಹಿಂದೆ ಒಂದು ಕೇಸು ಡಿಸೈಡ್ ಆಗಿರಬೇಕು, ರೈಟ್. ಅಪ್ಲೈಸ್ ಟು, ಇದೇನಾಗುತ್ತೆ, ಫ್ಯಾಕ್ಟ್ಸ್ ಆ್ಯಂಡ್ ರಿಪ್ರೆಸೆಂಟೇಷನ್, ಎವಿಡೆನ್ಸ್ಗೆ ಅಪ್ಲೈ ಆಗುತ್ತೆ ಇದು. ಓಕೆ, ಇಟ್ ಅಪ್ಲೈಸ್ ಟು ಡಿಸೈಡೆಡ್ ಕೇಸಸ್, ತೀರ್ಮಾನ ಆದಂತಹ ವಿಷಯಕ್ಕಿದು ಅಪ್ಲೈ ಆಗುತ್ತೆ. ಎವಿಡೆನ್ಸ್ ಕಾಂಟ್ರರಿ ಟು ಅರ್ಲಿಯರ್ ರಿಪ್ರೆಸೆಂಟೇಷನ್ ಈಸ್ ಎಕ್ಸ್ಕ್ಲೂಡೆಡ್. ಅದು ಸತ್ಯವಾಗಿದ್ದರೂ ನಾವೇನು ಮಾಡ್ತೀವಿ, ಎಕ್ಸ್ಕ್ಲೂಡ್ ಮಾಡ್ತೀವಿ. ಆದರೆ ಇಲ್ಲಿ ಏನಾಗುತ್ತೆ, ಎಂಟೈರ್ ಶೂಟ್ ಆರ್ ಇಶ್ಯೂ ಕಂಪ್ಲೀಟ್ ಜಜ್ಮೆಂಟನ್ನು ನಾವೇನು ಮಾಡ್ತೀವಿ, ಇನ್ನು ಕೇಸನ್ನು ರಿಜೆಕ್ಟ್ ಮಾಡ್ತೀವಿ. ಇಲ್ಲಿ ಹಾಗಲ್ಲ, ಆ ಪರ್ಟಿಕ್ಯುಲರ್ ಎವಿಡೆನ್ಸ್ ಮಾತ್ರ ರಿಜೆಕ್ಟ್ ಮಾಡ್ತೀವಿ, ಪರ್ಟಿಕ್ಯುಲರ್ ಸಾಕ್ಷ್ಯವನ್ನು ಮಾತ್ರ ನಾವು ರಿಜೆಕ್ಟ್ ಮಾಡ್ತೀವಿ. ಪರಿಣಾಮ ಏನಾಗುತ್ತೆ, ಸೊ ವಾಟ್ ಈಸ್ ದ ಜ್ಯೂರಿಸ್ಡಿಕ್ಷನ್, cannot create jurisdiction where none exist. Judgment of the competent court creates finality. ನೋಡಿ, ಇಲ್ಲಿ ಜ್ಯೂರಿಸ್ಡಿಕ್ಷನ್ ಇರೋದು ಕೋರ್ಟ್ಗೆ. ಇಲ್ಲಿ ಬೇರೆ ಏನಿಲ್ಲ ಅಂದ್ರೂ ನಾವು ಆ ಜ್ಯೂರಿಸ್ಡಿಕ್ಷನ್ನ ಇನ್ವೋಕ್ ಮಾಡ್ಬೋದು. ವಿ ಕ್ಯಾನ್ ಇನ್ವೋಕ್ ದ ಜ್ಯೂರಿಸ್ಡಿಕ್ಷನ್ ಹಿಯರ್ ಡಿಪೆಂಡಿಂಗ್ ಅಪಾನ್ ದ ಫ್ಯಾಕ್ಟ್ಸ್ ಆಫ್ ದ ಕೇಸ್ ಅಂತಕ್ಕಂಥದ್ದನ್ನು ನಾವಿಲ್ಲಿ ಗಮನಿಸಬೇಕು, ರೈಟ್. ನಾವು ಸಿಮಿಲಾರಿಟಿ, ಅವುಗಳ ಮಧ್ಯೆ ಇರುವಂಥ ಸಾಮ್ಯತೆಯನ್ನು ನೋಡುವುದಾದರೆ, ಸಾಮ್ಯತೆ ಯಾವುದಕ್ಕೆ, ಇಸ್ಟಾಪಲ್ ಮತ್ತು ರೆಸ್ ಜುಡಿಕೇಟ. ನೋಡಿ, ಈ ಸಾಮ್ಯತೆಗಳೆಂದರೆ ಎರಡೂ ಕೂಡ ನ್ಯಾಯವನ್ನು, ಸಾರ್ವಜನಿಕ ನೀತಿ ಮತ್ತು ನ್ಯಾಯದ ಆಧಾರದ, ಅಂದರೆ ಪಬ್ಲಿಕ್ ಪಾಲಿಸಿ, ಎರಡೂ ಇನ್ ದ ಇಂಟ್ರೆಸ್ಟ್ ಆಫ್ ಪಬ್ಲಿಕ್ ಪಾಲಿಸಿ ಅಂತ ಹೇಳ್ಬೋದು ನಾವು. ರೆಸ್ ಜುಡಿಕೇಟ ಇರಲಿ ಅಥವಾ ಇಸ್ಟಾಪಲ್ ಇರಲಿ, ಎರಡೂ ಪಬ್ಲಿಕ್ ಪಾಲಿಸಿಯ ಮೇಲೆ, ಸಾರ್ವಜನಿಕ ನೀತಿಯ ಮೇಲೆ ನಿರ್ಧಾರ ಆಗಿದ್ದಾವೆ. ಆಮೇಲೆ ಎರಡೂ ಏನು ಮಾಡ್ತವೆ, ಅನ್ನೆಸರಿ ಲಿಟಿಗೇಷನನ್ನು ತಡಿತವೆ, ಅನಗತ್ಯ ವ್ಯಾಜ್ಯಗಳನ್ನು ತಡಿತವೆ. ಆಮೇಲೆ ಎರಡೂ ಅಂತಿಮತೆ ಮತ್ತು ನಿಶ್ಚಿತೆಯನ್ನು ನೀಡುತ್ತವೆ. ಇದರಿಂದ ಏನಾಗುತ್ತೆ, ದೇರ್ ವಿಲ್ ಬಿ ಎ ಫೈನಾಲಿಟಿ. ಈ ಸಾಮ್ಯತೆಗಳನ್ನು ಹೊರತುಪಡಿಸಿದರೆ ಅವುಗಳಲ್ಲಿರುವಂಥ ವ್ಯತ್ಯಾಸಗಳೇ ಹೆಚ್ಚು ಅಂತಕ್ಕಂಥದ್ದನ್ನು ನೀವು ಗಮನಿಸ್ತೀರಿ. ಐ ಥಿಂಕ್ ಐ ಹ್ಯಾವ್ ಕಂಪ್ಲೀಟೆಡ್ ಇಸ್ಟಾಪಲ್, ಆಲ್ ಆಸ್ಪೆಕ್ಟ್ಸ್ ಆಫ್ ಇಸ್ಟಾಪಲ್. ಇಸ್ಟಾಪಲ್ಗೆ ನಿಮಗೆ ಏನೇ ಪ್ರಶ್ನೆ ಬಂದರೂ ಈ ಒಂದು ಕಾನ್ಸೆಪ್ಟ್ ಬ್ಯಾಕ್ಗ್ರೌಂಡ್ ಮೇಲೆ ಪ್ರಶ್ನೆಗಳು ಬರ್ತವೆ ಅಂಥೇಳಿ ಹೇಳ್ತಾ, ಮತ್ತು ಇದರಿಂದ ಐ ಹ್ಯಾವ್ ಕಂಪ್ಲೀಟೆಡ್ ಯೂನಿಟ್ 4 ಆಫ್ BSA 2023. ಓಕೆ, ನಿಮಗೆ ಟೆಂಟೇಟಿವ್ ಟೈಮ್ ಟೇಬಲ್ ಪ್ರಕಾರ 17ಕ್ಕೆ ಪರೀಕ್ಷೆ ಇರೋದ್ರಿಂದ ಯೂನಿಟ್ 5ದ ವಿಡಿಯೋಗಳನ್ನು ನಾನು ಈಗ ಇಮಿಡಿಯೇಟ್ ಸ್ಟಾರ್ಟ್ ಮಾಡ್ತೇನೆ. ಪ್ರಾಬಬಲಿ ನಾಳೆಯ ಒಳಗಾಗಿ ಯೂನಿಟ್ 5ದ ಅತಿ ಪ್ರಮುಖವಾದಂತಹ ವಿಷಯವನ್ನು, ವಿಟ್ನೆಸ್ಗೆ ಸಂಬಂಧಪಟ್ಟಂಥ ವಿಷಯವನ್ನು ನಾಳೆ ವಿಡಿಯೋನಲ್ಲಿ ನಿಮ್ಮ ಮುಂದೆ ತರ್ತೀನಿ ಅಂತ ಹೇಳ್ತಾ ಇವತ್ತಿನ ಈ ವಿಡಿಯೋನ ಕ್ಲೋಸ್ ಮಾಡ್ತೀನಿ. ಮತ್ತೊಂದು ಸಂತೋಷದ ವಿಷಯ ಅಂತಂದರೆ, ನಮ್ಮ ಈ ಯೂಟ್ಯೂಬ್ ಚಾನಲ್ಲು ತನ್ನ ಸಬ್ಸ್ಕ್ರೈಬರ್ ಸಂಖ್ಯೆಯನ್ನು 10,000 ಸಬ್ಸ್ಕ್ರೈಬರ್ ಸಂಖ್ಯೆಯ ಕಡೆಗೆ ತೆಗೆದುಕೊಂಡು ಹೋಗ್ತಾ ಇದೆ ಅನ್ನುವಂತಹ ವಿಷಯವನ್ನು ಹೇಳ್ತಾ, ನಿಮಗೆ ಒಂದು ವಿಷಯವನ್ನು ನಾನು ಹೇಳೋದು, ಈ ಎವಿಡೆನ್ಸ್ ಆ್ಯಕ್ಟನ್ನು ನಾನು ಏನು ಮಾಡಿದ್ದೀನಿ, ಇದಕ್ಕೆ ಸಂಬಂಧಪಟ್ಟಂತಹ ನಿಮ್ಮ ಕಮೆಂಟ್ಗಳನ್ನು, ಲೈಕ್ಗಳನ್ನು ದಯವಿಟ್ಟು ನೀವು
ನನ್ನ ಯೂಟ್ಯೂಬ್ ಚಾನಲ್ನಲ್ಲಿ ಹಾಕಿ ಅಂತ ಹೇಳ್ತಾ, ಮತ್ತು ಬಹಳಷ್ಟು ಜನ ನೀವೇನು ಮಾಡ್ತೀರಿ, ನನ್ನ ವಿಡಿಯೋ ಬಂದ ಕೂಡಲೇ ಆ ಪ್ರಾಬ್ಲಮ್ ಮಾಡಿ ಸರ್, ಈ ಪ್ರಾಬ್ಲಮ್ ಮಾಡಿ ಸರ್ ಅಂಥೇಳಿ ನಾನು ನೋಡ್ತೀನಿ. ಸಾಧ್ಯ ಆದಷ್ಟು ಎಕ್ಸಾಮು 2 ದಿನ ಮೊದಲಿರುವಾಗ ಯಾವ ಸಬ್ಜೆಕ್ಟ್ಗಳ ಪ್ರಾಬ್ಲಮ್ಗಳನ್ನು ಮಾಡಲಿಕ್ಕಾಗ್ತದೆ ಅಂತಕ್ಕಂಥದ್ದನ್ನು ಅತಿ ಶೀಘ್ರದಲ್ಲಿ ಐ ಥಿಂಕ್ 4th ಸೆಮಿಸ್ಟರ್ ವಿದ್ಯಾರ್ಥಿಗಳಿಗೆ ಪಬ್ಲಿಕ್ ಇಂಟರ್ನ್ಯಾಷನಲ್ ಲಾಗೆ ಸಂಬಂಧಪಟ್ಟಂಥ ಪ್ರಾಬ್ಲಮ್ಗಳನ್ನು ನಾನು ತರ್ತೀನಿ ಅಂತ ಹೇಳ್ತಾ, ಆಲ್ರೆಡಿ ಇನ್ಶೂರೆನ್ಸ್ ಲಾದ ಪ್ರಾಬ್ಲಮ್ಗಳನ್ನ ಕಂಪ್ಲೀಟ್ ಮಾಡಿದ್ದೀನಿ, ಬ್ಯಾಂಕಿಂಗ್ ಲಾದ ಪ್ರಾಬ್ಲಮ್ಗಳನ್ನ ಕಂಪ್ಲೀಟ್ ಮಾಡಿದ್ದೀನಿ, ಪಬ್ಲಿಕ್ ಇಂಟರ್ನ್ಯಾಷನಲ್ ಲಾದ ಪ್ರಾಬ್ಲಮ್ಗಳನ್ನು ಇನ್ನು 2 ದಿನದಲ್ಲಿ ನಿಮ್ಮ ಮುಂದೆ ತರ್ತೀನಿ ಅಂತ ಹೇಳ್ತಾ ಈ ವಿಡಿಯೋನ ಕ್ಲೋಸ್ ಮಾಡ್ತೀನಿ. ನಮಸ್ಕಾರ. ಥ್ಯಾಂಕ್ ಯು.